ಇಂದು ಕಾಲೇಜಿನಲ್ಲಿ ಯಾವುದೋ ಬಡ ಹುಡುಗಿ ನನ್ನ ಕೆಣಕಿದಾಗ ಅವಳ ಪರವಾಗಿ ನನ್ನೊಂದಿಗೆ ವಾದ ಮಾಡಿ ಅವಳಿಂದಲೇ ನನ್ನ ಕೆನ್ನಿಗೆ ಹೊಡಿಸಿ ನೂರಾರು ಕಾಲೇಜ್ ಹುಡುಗಿಯರ ಎದುರಿಗೆ ಈ ಕಾರ್ತಿಕಕ್ಕೆ ಅವಮಾನ ಮಾಡಿದನಲ್ಲ ಆ ಸಾಗರ್ ಸಾಗರ್ ಈ ಕಾರ್ತಿಕ ನಿನ್ನ ತಂಗಿಯ ಕೈ ಹಿಡಿದು ನಿನ್ನ ತಂಗಿಗೆ ಬಾಳು ಬಂಗಾರ ಅಂತ ತಿಳಿದುಕೊಂಡಿರುವುದು ಅದು ನಿನ್ನ ಹುಚ್ಚ ಕಲ್ಪನೆ. ನಿನ್ನ ಮೇಲೆ ಸೇಡಿಗಾಗಿ ನಿನ್ನ ತಂಗಿ ಒಡನೆ ಪ್ರಥಮ ರಾತ್ರಿ ಕಳೆದು ನಂತರ ಸಮಯ ಸಾಧಿಸಿ ನಿನ್ನ ತಂಗಿಯ ಪ್ರಾಣವನ್ನು ತೆಗೆದು ಅವಳ ದೇಹವನ್ನು ಅಕ್ಕಿ ಪಕ್ಷಿಗೆ ಅನ್ನವಾಗಿ ನಾನು ಹಾಕದಿದ್ದರೆ ನನ್ನ ಹೆಸರು ಕಾರ್ತಿಕನೇ ಅಲ್ಲ. ಓಹೋ, ರೆಕ್ಕೆ ಬಲಿತ ಹಕ್ಕಿ ಅಂತ ಆರುತ್ತಾ ಸಾಗರ ತಂಗಿ ಚಂದ್ರ ಇತ್ಲ ಕಡೆ ಬರ್ತಿದ್ದಾಳ. ಬರಲಿ ಬರಲಿ ನಿಲ್ಲು ಕುಮಾರಿ ಸುಕುಮಾರಿ. ಯಾರವರು? ಯಾರಿವರ? ಹರಿಯದ ಬಾಲ್ಯನ ಶೀಲೋಮ ಗತ್ತಿಗೆ ನೇರಿ ಹರಿದು ತಿನ್ನುವ ವೀರ ಪುರುಷ. ನೋಡಿ, ನೀವ್ ಯಾರಾದ್ರೆ ನನಗೇನು, ಮೊದಲು ದಾರಿ ಬಿಟ್ಟು ನಿಲ್ಲಿ. ಹೆಣ್ಣೆ, ಈ ವೀರ ಪುರುಷ ಯಾರೊಂದು ಗೊತ್ತಿಲ್ಲವೆಂದು ದಾರಿ ತಪ್ಪಿ ಬಂದು ನಿಮ್ಮಂತ ಸುರ ಸುಂದರ ದೇಹ ಸುಖ ಉಂಟಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬಾ ಚಿನ್ನ, ನನ್ನವಳಾಗಲು ಬಾ. ಏಯ್, ದೂರ ಸರ್ದು ನಿಂತು ಮಾತನಾಡೋ ನರಪತುವೆ. ಇಲ್ಲಿವರೆಗೂ ಈ ಚಂದ್ರ ಮರ್ಯಾದೆ ಏನ್ ಹೇಳು, ಮರ್ಯಾದೆ ಕೊಟ್ಟು ಮಾತನಾಡಿದ್ದಾಳೆ ಈ ಚಂದ್ರ. ಇನ್ನು ಒಂದೇ ಒಂದು ಹೆಜ್ಜೆ ಮುಂದೆಟ್ಟು ನೀನೇನಾದ್ರೂ ನನ್ನನ್ನು ಮೊಟ್ಟಲು ಬಂದಿದ್ದೆ ನಿಜವಾದ್ರೆ ಚಪ್ಪಲೆಯಿಂದ ಹೊಡೆದು ಮಾತನಾಡಿಸಬೇಕಾಗ್ತದೆ. ಬಲು ಲೇ ಹುಚ್ಚ ಆಧಾರದ ಹೆಣ್ಣೆ, ಅರಗಯ್ಯದ ನಾಗರಾವಣತೆ ಬೋರ್ ಕರಿದು ಬಿಡಿ ನಾಗರಾವಣತೆ ವಿಷ ತುಂಬಿಕೊಂಡು ನಿಂತಿರುವ ಈ ವೀರ ಕುಲಪುತ್ರನಿಗೆ ಚಪ್ಪ ತೋರಿಸಿವ್ಯಾ ಬಂಡ ಹೆಣ್ಣೆ. ಓಯ್, ಈ ರೀತಿ ಹುಚ್ಚನ ತರ ಹಾರಾಡಿದ್ರೆ ಚಪ್ಪಲೆಯಿಂದ ಅಷ್ಟೇ ಯಾಕೆ, ನಿನ್ನ ಮೈ ಚರ್ಮವನ್ನು ಸುಲಿದು ನನ್ನಂದ್ರು ಮೇಡುವ ಮೆಟ್ಟನ್ನಾಗಿ ಮಾಡಿಸ್ಕೊಳ್ತಾರೆ. ಎಚ್ಚರವಿರಲಿ. ನನಗೆ ಎಚ್ಚರ ಹೇಳುವ ಹುಚ್ಚ ರಂಡೆ. ಒಳ್ಳೆ ಮಾತಿನಿಂದ ನೀನನ್ನವಳಾದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಜೀವಂತ ಸುಟ್ಟು ಬಿಡುತ್ತೇನೆ. ನಿನ್ನ ಶ್ರೀಮಂತಿಕೆಲ್ಲ ನನ್ನ ಸ್ವತ್ತಾಗುತ್ತದೆ. ಓಯ್, ಮುಚ್ಚಲೆ ಬಾಯಿನ. ಈ ನಿನ್ನ ಶ್ರೀಮಂತಿಕೆ ಕೇವಲ ನಾನು ಮೇಡುವ ಹೊರಕು ಚಪ್ಪಲೆ ಸಮಾನ. ಅದು ಕೆಟ್ಟ ಸೂಳೆ. ಶ್ರೀಮಂತಿಕೆ ನಿನ್ನ ಕಾಲಕ್ಕೆ ತಂದು ಬೋಳಿವ್ಯಾ ಎಣ್ಣೆ. ಹೊರಾಜಿಂದ ನನ್ನವಳಾದರೆ ಸರಿ, ನಿನ್ನ ಪ್ರಾಣ ಹಾರುವುದು ನನ್ನ ಕೈಯಲ್ಲಿ. ಏ ನಾಯಿ, ಈ ನಿನ್ನ ಜುಜುಬಿ ಪಿಸ್ತೂಲ್ಗೆ ಹೆದ್ರು ಹೆಣ್ಣು ನಾನಲ್ಲ. ನೀನು ನನ್ನ ಪ್ರಾಣ ಹೋದ್ರೂ ಸರಿ, ನನ್ನನ್ನು ತುಂಡು ತುಂಡು ಕತ್ತರಿಸಿ ಹಾಕಿದ್ರು ಸರಿ, ನಾನು ಮಾತ್ರ ನಿನ್ನೊಳಾಗಲು ಸಾಧ್ಯವೇ ಇಲ್ಲ. ಇದು ಆ ಕುಮಾರೇಶ್ವರನ ಮೇಲಾನೆಗೂ ಸತ್ಯ ಸತ್ಯ ಸತ್ಯ. ಮೆಚ್ಚಿದೆ ಚಂದ್ರ, ಮೆಚ್ಚಿದೆ. ಏಕೆಂದ್ರೆ ಈ ನಿನ್ನ ಎದಿಗಾರಿಕೆ ಗಂಡು ಮಾತಿನ ಮುಂದ ನಾನು ಸೋತು ಹೋದೆ. ಹಾ, ನೀವು ನನ್ನ ಸ್ನೇಹಿತರಲ್ವೇ? ಹೌದು ಚಂದ್ರ, ನಾನೇ ನಿಮ್ಮ ನನ್ನ ಸ್ನೇಹಿತ ಕಾರ್ತಿಕ್ ಅಂತ. ಮತ್ತೆ ಇಷ್ಟೊತ್ತು ನನ್ನೊಂದಿಗೆ ನಡೆದುಕೊಂಡ ರೀತಿ ಬರೇ ನಾಟಕವಷ್ಟೇ ಚಂದ್ರ, ಬರೇ ನಾಟಕವಷ್ಟೇ. ನೋಡು ಚಂದ್ರ, ಈಗಿನ ಕಾಲದ ಹುಡುಗಿದ ಅನ್ನದಾಶೆ ತೋರಿಸಿದ ಸಾಕು
ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನು ಕೊಂದು ಬರುವ ಹೆಂಗಸರ್ ಎಷ್ಟಿಲ್ಲ ಈ ನಿನ್ನ ಆಳ ಸಮಯದಲ್ಲಿ. ತಂದೆ ತಾಯಿ ಕತ್ತನ್ನು ಕತ್ತರಿಸಿ ಮಿಂಡನೊಂದಿಗೆ ತಿರುಗಾಡುವ ಮಂಗ ಜಾತಿ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಹಣದ ಆಸೆಕ್ಕಾಗಿ ವೇಷ ಪಾಸೆಯನ್ನಾಕಿ ಹಂದಿ ಅಂತ ತಿರುಗಾಡುವ ಬಾಜಾರ ಹೆಂಗಸರ್ ಎಷ್ಟಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಮೊದಲವನಿಗೆ ಮನಸ್ಸಿಟ್ಟು, ಎರಡವನಿಗೆ ಕೈ ಕೊಟ್ಟು, ಮೂರದವನಿಗೆ ಮಡಿಲಿ ಆಗಿ, ನಾಲ್ಕನ ಜೊತೆ ನಕ್ಕು ನಲಿದಾಡಿ, ಐದವನ ಜೊತೆ ಮಕ್ಕಂದು ಬಸರಾಗಿ ಮಕ್ಕಳನ್ನ ಎತ್ತಾಡ್ಸ ಚಂಡಾಲರೆಷ್ಟಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಮನೆಯಲ್ಲಿರುವ ನೀರು ಬಚ್ಚಲಕ್ಕ ಚೆಲ್ಲಿ, ಅಮ್ಮ ನಾನು ನೀರಿಗೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಮಿಂಡನ ಕರೆದುಕೊಂಡು ಮಿಂಡನ ಕೂಡ ಮಾತಾಡಿಸಿಕೊಂಡು ಬರುವ ಹೆಂಗಸರ್ ಎಷ್ಟಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಅಮ್ಮ ಮನೆಯಲ್ಲಿ ಕಟ್ಟಿಗೆ ಇಲ್ಲ, ನನ್ನ ಹಳ್ಳ ಕೊಳ್ಳಕ್ಕೆ ಕಟ್ಟಿಗೆ ಹೋಗುತ್ತೆ ಅಂತ ಮನೆಯಲ್ಲಿ ತಾಯಿ ಹೇಳಿ, ತಮ್ಗ ಬೇಕಾದನ್ನ ಬಾ ಅಂತ ಹೇಳಿ ಹಳ್ಳದಾಗ ಚಕ್ಕೊಂದು ಹೊಡುವವರು ಹೆಂಗಸರ್ ಎಷ್ಟಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಅಮ್ಮ ನನಗ ಮೈಯಲ್ಲಿ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹಾಸ್ಪಿಟ್ಲಿಗೆ ಹೋಗಿ ಮಿಂಡನ ಒಡನೆ ಚೈನಿ ಮಾಡಿ ಬರುವ ಹೆಂಗಸರ್ ಎಷ್ಟಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಅಂದಾಗ ಕೇವಲ ಬಡವನ ತಂಗಿ ಆದರೂ ನಿನ್ನಲ್ಲಿ ಯಾವ ಆಸೆ ಇದೆ ಎಂದು ನಾನು ನಿನ್ನನ್ನು ಪರೀಕ್ಷಿಸಲು ಈ ಥರ ನಡೆದುಕೊಂಡೆ. ಪರೀಕ್ಷೆಯಲ್ಲಿ ನೀನು ಪಾಸ್ ಆದಿ. ಚಂದ್ರ, ನಾನು ನಿನ್ನೊಂದಿಗೆ ಈ ಥರ ನಡೆದುಕೊಂಡಿದ್ದಕ್ಕೆ ಏನನ್ನು ನನಗೆ ಕ್ಷಮಿಸಿ ಬಿಡು. ಚೇಚೆ ಅಂತ ಮಾತೇಕೆ, ಎಷ್ಟೇ ಆದ್ರೂ ನೀವು ನನ್ನ ಕೈ ಹಿಡಿಯೋರಲ್ವೇ? ಹಾಗಾದರೆ ಈ ರಾಜನ ಮನತರಿಸುವಂತ ಒಂದು ಪ್ರೇಮಿಗಿತರ ಆಡಿ ನನ್ನ ರಾಣಿ. ನಿಮ್ಮ ಮಾತನ್ನು ಮೀರಲು ಸಾಧ್ಯವೇ? ನಿಮ್ಮಿಷ್ಟನೇ ನನ್ನಿಷ್ಟ.
ಕಾರ್ತಿಕ್, ನಮ್ಮ ಮನೆಯಲ್ಲಿ ನನ್ನ ಅಣ್ಣಂದಿರು ನಿಮ್ಮ ದಾರಿನೇ ಕಾಯ್ತಾ ಇರ್ತಾರೆ. ಆದಷ್ಟು ಬೇಗನೆ ನಮ್ಮ ಮನೆಗೆ ಬರ್ತಿರ ತಾನೆ? ಚಂದ್ರ, ಬಂಗಾರದಂತೆ ಜಿಂಕೆ ಅಂತೂ ನಿನ್ನ ಮನೆಗೆ ಬಂದು ನೋಡ್ರಲ್ಲಿ ಇಲ್ಲೇ ದಾರಿಯಲ್ಲಿ ನೋಡಿಬಿಟ್ಟೆನಲ್ಲ, ಮತ್ತೇಕೆ ಮನೆಗೆ ಬರುವುದು? ಈಗಲೇ ನಿಮ್ಮ ಅಣ್ಣ ಸಾಗರನಿಗೆ ಫೋನ್ ಮಾಡಿ ನಿನ್ನ ತಂಗಿ ಚಂದ್ರನಿಗೆ ತುಂಬಾ ಹಿಡಿಸಿದ್ದಾಳೆ, ಒಂದು ಒಳ್ಳೆಯ ಮುಹೂರ್ತ ನೋಡಿ ನಿಶ್ಚಿತಾರ್ಥ ಮಾಡಿ ಮುಗಿಸಬೆಂದು ತಿಳಿಸಿಬಿಡುತ್ತೇನೆ. ಕಾರ್ತಿಕ್, ಈ ಮಾತು ಸತ್ಯನಾ? ಆ ಸೂರ್ಯ ಚಂದ್ರರ ಮೇಲೆ ಆನೆ, ಈ ಮಾತು ಸತ್ಯ ಚಂದ್ರ. ಆಯ್ತು ಕಾರ್ತಿಕ್, ಆದ್ರೂ ನಮ್ಮ ಮನೆಯಲ್ಲಿ ಒಂದ್ಸಲ ಬಂದು ನೋಡಿ ಹೋಗಿ. ನನ್ನ ಅಣ್ಣಂದಿರು ನಿಮ್ಮ ದಾರಿನೇ ಕಾಯ್ತಾ ಇರ್ತಾರೆ. ನಾನು ಇನ್ನು ಹೋಗಿ ಬರಲೇ. ಟಾಟಾ, ಬಾಯ್ ಬಾಯ್. ಸಾಗರ್, ನಿನ್ನ ಮೇಲೆ ಸೇಡಿಗಾಗಿ ನಿನ್ನ ತಂಗಿಯ ಕೊಲೆ ಮಾಡಬೇಕೆಂದ್ರೆ ಈ ಕಾರ್ತಿಕನ ಭಾವನೆ ನಿಜಕ್ಕೂ ಸುಳ್ಳಾಯಿತು. ಬಂಗಾರದಂತ ಕಡ್ಡಿ ಅಂತಿರೋ ತಿದ್ದಿ ತಿದ್ದಿ ಮಾಡಿರುವ ನಿನ್ನ ತಂಗಿಯನ್ನು ನೋಡಿದ ಮೇಲೆ ನಿಜಕ್ಕೂ ನಾನು ನಿನ್ನ ತಂಗಿಯನ್ನು ಮದುವೆ ಆಗಿ ಅವಳೊಂದಿಗೆ ಬಾಳು ಸಾಗಿಸಬೇಕೆಂಬ ಆಶಾ ನನ್ನ ಮನದಲ್ಲಿ ಕಡಲಾಗಿ ಉಕ್ಕೇರಿಯುತ್ತದೆ. ಎಸ್, ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮದಲ್ಲಿ ಚಂದ್ರನೇ ಕಾರ್ತಿಕನ ಸತಿ. ಕಾರ್ತಿಕನ ಪಾತ್ರ ಮಾಡಿದವ್ರಿಗೆ ಪ್ರವೀಣ್ ಅಕ್ರಗಲ್ ಅವ್ರನ್ನ 1001 ಪಾಂಡಪ್ಪ ದಮ್ಮೂರು ಅಲ್ರಿ ದೇವ, ಈ ಭೂಮಿ ಮೇಲೆ ಜನಿಸಿ ಬಂದಿರುವ 84 ಕೋಟಿ ಜೀವರಾಶಿಗಳು, ಅಮ್ಮ ಹಾಕಿರುವ ಒಂದು ಗಂಡು ಒಂದು ಹೆಣ್ಣು, ಆ ಬ್ರಹ್ಮ ಜೋಡಿಸಿದ್ದಾನಂತೆ. ಆ ಯೋಗ ನನ್ನ ಹಣೆ ಬರ್ದಾಗ ಬರ್ದಿಲ್ಲ ಅಂತ ಕಾಣಿಸ್ತತೆ. ಯಾಕಂದ್ರೆ ಎಲ್ಲ ಹುಡುಗಿಯರು ಬರ್ತಾರ, ನನ್ನ ರಮಿಸಿ ಜೇಬ್ ನನ್ನ ರೊಕ್ಕ ಖಾಲಿ ಮಾಡಿ ತಲೆ ಬೋಳ್ಸಿ ಕೈ ಬಿಡ್ತಾರಂತ. ನಿಂಗಾರಂಗಪ್ಪ ಈ ಗುಂಡನ್ ಬಾಳ್ವೆ ಅಂತಾನೆ. ಗೆಳತಾನ ಮರೆತ ಮರಗಂ ಬೇಡ ಗೆಳೆಯ
ತಡ್ಕೋ ತಡ್ಕಬೇಕು ಆಮೇಲೆ ಹಿಡ್ಕಬೇಕು ಯಾಕ್ರಿ ಏನ ವಿಚಾರ ಮಾಡಕತ್ತಿರ್ಲಿ ಏನ ಸಾಯ್ತಾನ ಏನು ದೇವಲೋಕದ ರಂಬೆ ಊರ್ವಶೆ ಮೇನಕೆ ಬಗ್ಗೆ ವಿಚಾರ ಮಾಡಕತ್ತೇನೆ. ಯಾಕ ನೀ ಯಾಕ ಅವ್ರ ಬಗ್ಗೆ ಯೋಚನೆ ಮಾಡಾಕತ್ತಿ ಮತ್ ನಾನು ಹಂಗ ಹೋಗ್ಬಿಡ್ಲೇನ ಮತ್ತೆ ಗೋರಿಗೆ ಒಂದ್ ಕೆಲಸ ಮಾಡನಿ ಯಮ ಧರ್ಮದನಲ್ಲ ಅವನ ಕಡೆ ಟಿಕೆಟ್ ತಗೊಂಡು ಸೀದಾ ದೇವ್ಲಕ್ಕಕ್ಕೆ ಹೋಗಿ ಅವ್ರ ಕೂಡ ಮಾತಾಡು ಅಂದ್ರ ನಿನ್ನ ಆಸೆ ಈಡೇರ್ತದೆ. ಅಂದ್ರ ಈ ಗುಂಡನ ಕನಸು ನನ್ಸಾಗಲ್ಲ ಅಂದಂಗಾತ. ಏ ಜಮಲ್ಲೋ ಮಾಮ ಇಲ್ಲಿ ಜನ ಎತ್ತೆ ಬಂದ್ರು ನಿನಗೆ ಈ ಆಸೆ ಈಡೇರಂಗಿಲ್ಲ. ಅಲ್ಲ ಗುಂಡಿ ಆ ರಂಬೆ ಊರ್ವಶೆ ಮೇನಕಿ ಮನಸ್ಸು ನನ್ನ ಮೇಲಿಲ್ಲ ಅಂತ ತಿಳಿದಿ ಏನ? ನಾವಲ್ಲವ ಯವ್ವ ರಂಬೆ ಊರ್ವಶಿ ಮೇನಕಿ ಅವ್ರು ನಿನ್ ಮ್ಯಾಲ ಅವ್ರ ಮನಸ್ಸು ಐತೆ ಒಲ್ವ ಯವ್ವ ನಿನ್ನ ಮಕ ನೋಡ್ರಿ ಇದಕ್ಕೆ ಬರೋದಿಲ್ಲ ಮತ್ತಿವ ಮನಸ್ಸು ಅಂತ ಕಿಸಬಾಯಿ ಹೋಗ ಲೇ ಗುಂಡಿ ಇಡೀ ಕರ್ನಾಟಕದೊಳಗೆ ಚಿಮಣಿ ಹಚ್ಚಿ ಹುಡುಕಾಡಿದ್ರೆ ನನ್ನಂತ ಮೋದ್ ಸಿಕ್ಕಿಲ್ಲ ಅಂತ ಲೇ ನಿನಗ. ಕರ್ನಾಟಕ ಯಾಕ ಅವನು ನನ್ನ ಲವ್ ಮಾಡಾಕ ಅದನ್ನಲ್ಲ ಸಚಿನ್ ತೆಂಡೂಲ್ಕರ್ ಅಂತವ್ರ ಕ್ಯೂ ಹಚ್ಚಿದ್ರು ಆದ್ರ ನಾನ ಮನಸ್ಸು ಮಾಡಿಲ್ಲ. ನೀನ್ ಯಾಕೆ ಮನಸ್ಸು ಮಾಡಿಲ್ಲ ನೀನ? ನನಗ್ ಟುಸ್ ಪುಸ್ ಇಂಗ್ಲಿಷ್ ಬರಲ್ಲ. ಆ? ದಿನ ರಾತ್ರಿ ನಮ್ಮ ಊರ್ ಮುಂದೆ ಯಾರಿಗ ಬಾ ನಾನ್ ಕಲಿಸ್ ನಿನಗ 12-1 ಗಂಟೆಕ ಏನ್ ಕಲಿಸ್ತಿ? ಇಂಗ್ಲಿಷ್ ನಿನಗೆ ಇಂಗ್ಲಿಷ್ ಹಿಂದಿ ಬರ್ತಾವನು? ನೀನು ಒಂದೇ ಬಾಳ ದೂರ ಹೋಗೋದು ಬೇಡ, ಇಲ್ಲೇ ನಮ್ಮೂರ್ ಹನುಮಂತೇವ್ರ ಜಾತ್ರೆಗ ಶುರು ಮಾಡ್ಬಿಡೋಣ. ಹಾಗಾದ್ರೆ ನನ್ಗ ಕಲಿಸ್ತೆ ನನಗ ಕಲಿಸ್ತೆ ಹಿಂದಿ ಇಂಗ್ಲಿಷ್. ಈ ಗುಂಡಗ ಒಂದು ಸಂಸ್ಕಾರಕ್ಕೆ ನೀಡಬಾರದೆ, ಆ ಗುಂಡು ಮಾಸ್ತರ್ಗೆ ಒಂದು ಸಂಸ್ಕಾರಕ್ಕೆ ನೀಡಬಾರದೆ. ಯಾವಾಗಂತ ಕೇಳು ನಿನಗೆ ಯಾವಾಗ ಆವಾಗತ್ತ ಅವಾಗ ಇಲ್ಲಂದ್ರ ಒಂದ್ ಕೆಲಸ ಮಾಡೋಣ ಒಂದು ಮುಹೂರ್ತ ಇಟ್ಕೊಳ್ಳೋನು ಅಂದ್ರ ಕಲ್ಸಾಕ. ಇವತ್ತೈತಲ್ ಮುಹೂರ್ತ ಎಲ್ಲೈತಿ ಬೆಳತನ ಇದ ಮುಹೂರ್ತ ಇದ ಮುಹೂರ್ತ ಮತ್ ತಿಥಿ ಬರ್ತಾವ ನಿದ್ರ ಯಾವಲೇ ಅವ ಹುಚ್ಚ ನನ್ನ ಮಗ ಹಸಿರು ಲೈಟ್ ಅವ ಏ ಅಲ್ಲ ದಯವಿಟ್ಟು ಇಲ್ಲಿ ಬಾ ಮುಂದೆ ಮತ್ತೆ ಯಾಕೆ ತಡ ಎಬಸ್ ಮತ್ತ್ಯಾಕ ಹೋಗಿ ಹೋಲೆ ಶಾಂಪು ಹಚ್ಚಿ ತೊಳೆದವ ನೀನು ಚಂದನಾರ ತಗೋದವ ನಾ ಬರುತ್ತೀನಂತ ಕರೆದಿಟ್ಟಿರ್ತಾವ. ಬರ್ತಾನೋ ಏನು ಸೂಟು ಏನ್ ನಾಟಕೋ ಡಾಮ್ರಾಟು ನನಗ ತಿಳಿಲಾರ್ದಂಗ ಏ ಯಪ್ಪ ನನ್ನ ಜೊತೆ ಮಾಡಿ ನೀ ಮಾಡ ಅವ್ನು ಯಾರನ್ನ ಕರೆಸ್ತೀಯಲ್ಲೋ ಯಪ್ಪ. ನಾನಾ ಮಾಡ್ತೀನಿ ನೀನು ನಾ ಬರುತ್ತೀನಂತ ಕರೆದಿಟ್ಟಿರ್ತಾವ ಅವರ ಮನೆಯಾಗಿಲ್ಲ. ಬೇಗ ಬಾ ನೀರ್ ತುಂಬಿಡಲ್ಲ. ಆಮ್ಗುಂಡಿ ಆಮ್ಗುಂಡಿ ಬೇಗ ಬಾ ನೀರ್ ತುಂಬಿಕೊಂಡ. ನಾನು ಕೊಡನ ಇಲ್ಲ ಯಾರು ತುಡು ಮಾಡ್ಕೊಂಡು ಹೋಗ್ಯಾರ ಅದ್ರಾಗ ಇದು ಕೊಡ ಇವತ್ತು ಮಳೆ ಒಂದ್ ಆಗ್ಬಿಡ್ತಲ್ಲ ತೋತ್ ನಿಮಗ್ ತರಕ್ ಆಗುದಿಲ್ಲ ಕೊಡ ಇಲ್ಲ ನಡಿ ಬಾ
ಕೊಡ ಇಲ್ಲೋ ನಿನ್ ಸಾಮಾನ ಕೋಣಬೇಕು ಅಂದ್ರ ಹೋಗ್ತಿರು ಬಂಗಾರ ಮಾಯನೆ ಶಿವಲ್ಲಿ ಮಾತೆ ಮಾಡಿ ಅಯ್ಯೋ ನಂದು ಹರಿತು 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 ಅಯ್ಯೋ ನಂದು ಮುರಿತಪ್ಪೋ ಮುರಿತೆ ಸೊಂಟನ ಮುರಿದಂಗಾತ್ರಿ ಒಂದ್ ನಮೂನಿ ಕರೆಂಟ್ ಶಾಕ್ ಹೊಡೆದಂಗಾತ್ ನೋಡ್ರಿ ಅಂತೀನಿ. ಯಾವಲ್ಲ ನೀವು ಹುಚ್ಚ ಮಾಡ್ಕೊಂಡ ಯಾಕ ಎದ್ರಿಗೆ ಹೆಂಗಸರ್ ಬರೋದು ಕನ್ನೋದ್ರೆ ನನ್ನ ಕಣ್ಣಿಗೆ ಯಾಕ ಕಣ್ಣಕ್ಕಿತ್ತು ಕೈ ಹಾಕೊಡ ನೆನ ಮಗನ ಕಣ್ಣಾಗೇನೋ ಗೌಡ್ರೆ ಮೀ ಸುಸು ಮಾಡ್ಯವನ ಇಲ್ಲ ಪ್ಯಾ 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 ಅನ್ನಕತ್ತವ. ಇಲ್ಲೇ ಗುಂಡಿ ನಿನ್ನ ಕಣ್ಣರ ಕಾಣಿಸ್ತಾವನಿಲ್ಲಲೇ ಏನ್ ನಿನ್ನ ಪರ್ಕಾರದಾಗ ಬಿಡಲ್ಲ ನನ್ನ ಗಾಡಿನ. ಅಯ್ಯೋ ನನ್ನ ಪ್ರಕಾರದಾಗ ನಿಂದು ಸಿಕ್ತಂದ್ರೆ ಅವನು ಒದ್ದಾಡೋಗಿತ್ತು ನೋಡು ಹುಷಾರು. ಯಪ್ಪ ನನ್ನ ಪ್ರಕಾರದಾಗ ಬಿಡೋ ಗಂಡ ಮಗನ ನೆಟ್ಟಗ ಓಡ್ಸಕಲಿ ಕಾರು ಆಮೇಲೆ ನಂದು ಪ್ರಕಾರದಾಗ ಬಿಡುವಂತೆ. ಯಾಕ್ಲೇ ಗುಂಡಿ ಈ ಮಾಗುಂಡಗ ಸರಿಯಾಗಿ ಓಡ್ಸಕ್ ಬರಗಲ್ಲ ಅಂತ ತಿಳಿದಿ ಏನ್ ಮತ್ತೆ ನಿನಗೆ ಸರಿಯಾಗಿ ಓಡ್ಸಕ್ ಬಂದಿತ್ತಂದ್ರೆ ಮಂದಿಗೆ ಯಾಕೆ ಡಿಕ್ಕಿ ಹೊಡಿತಿದ್ಯೋ ಮರೆ. ನೋಡ್ ಗುಂಡಿ ನಿನ್ನಂತ ಅರ್ಯಾದ ಹುಡುಗಿಯರು ನನ್ನ ಎದುರಿಗೆ ಬಂದ್ರೆ ಸಾಕು ಎರಡ ಕೈ ಅರ್ನದ ಮೇಲೆ ಹೋಗವ ಪೋಂಕ್ ಪೋಂಕ್ ಅರ್ನ ಈಚಕ್ಕೆಂತ ಗಾಡಿ ಬಿಡಕತ್ತಿದ್ನ ಅಂದ್ರ ಈ ಕಿಲೋಮೀಟರ್ ನೆಟ್ಟಗೆ ನಿಂತಿ ಅಂದ್ರ ಎಣ್ಣಿಳೆಯಲ್ಲಿ ಮಠ ತೆಳಗ ಬಾಗಲ್ಲ. ಈ ಮಾಗುಂಡನ ಗಾಡಿ ಅಷ್ಟು ಪವರ್ ಐತೆ ಅಂತ ತಿಳ್ಕ. ಅಷ್ಟು ತಾಕತ್ತೈತೆ ನಿನ್ನ ಗಾಡಿಗೆ. ತಾಕತ್ ಅಷ್ಟ ಅಲ್ಲಲೇ ಗುಂಡಿ ನೀನೊಮ್ಮೆ ನನ್ನ ಗಾಡ್ಯಾಗ ಕುಂತ ಮಗ್ಗಲು ಕುಂತ ಹಿಂಗ ತಿಕ್ಕಾಕ ಚಾಲು ಮಾಡಿದಿ ಅಂದ್ರ ಇಲ್ಲಿ ಬಂದ್ಬಿಡು ಸೋದಾಕೈತಿ ನಿಂತ ಬಿಟ್ಟ ನಿಂತ ತಿಕ್ಕಾಕ ಚಾಲು ಮಾಡಿದಿ ಅಂದ್ರ ಮುಳ್ಳಿರ್ಲಿ ತೆಗ್ಗಿರ್ಲಿ ತೆಂಬಿರ್ಲಿ ತನ್ನ ಮೆಟ್ಟಿಗೆ ಹೋಗಿ ನಿಂದ್ರಲ್ಲಿ ಮಠ ಕುಟ್ಟಿದ್ದ 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 ಕುಟ್ಟಿದ್ದ. ಅಯ್ಯೋ ನಂದು ಕುಟ್ಟಿದ್ದ 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 ಕಾಯಿ ನೋಡಲಿ ನೀ ಬಂದ ಡಿಕ್ಕಿ ಹೊಡೆದಿದ್ದು ನಂದು ಲಂಗ ಹರಿದೈತಿ ಸರಳ ದಂಡ ಕೊಟ್ಟು ದಾಟು ಮಗನ. ಹೇಳ್ದ ಕೇಳ್ದ ನಮ್ಮ ಸಾವುಕಾರನು ಬಾಯಾಗ ನೀರು ತುಂಬ್ಕೊಂಬಂದಿಯಲ್ಲ ಅದ್ರ ದಂಡ ನೀ ಕೊಡ. ಇದು ಎಂತ ನ್ಯಾಯ? ನಾನು ಸಾವುಕಾರ ಮನ್ಯಾಗ ಇದು ಬಾವ್ಯಾಗ ನೀರು ತುಂಬ್ಕೊಂಬಂದ್ರ ದಂಡ ಕಟ್ಬೇಕ? ಇದು ನ್ಯಾಯ? ಇದು ಜರ್ಮವಿ ಲೇ ಗುಂಡಿ ನಮ್ಮ ಬಾಯಿ ನೀರು ಅಂದ್ರೆ ಪುಕ್ಷಟೆ ಬಿದ್ದಾವ ಅಂತ ತಿಳಿದಿ ಅಲ್ಲ ದಂಡ ನೀನ ಓದ್ರಸಿ ಏನ್ ಮತ್ ನೀರು ನಾವು ಬಾಯಿ ತೋಡಿದಲ್ಲಿ ನೀರು ಬಂದಿರ್ತಾವ ದಂಡ ಕೊಡು ಒಂದು ಇಲ್ಲ ಈ ಗುಂಡನ ಮನಸ್ಸು ತಂಪು ಮಾಡು ಒಂದು ಇಲ್ಲ ಅಂದ್ರ ನಮ್ಮ ಸಾವುಕಾರನ ಚೌಡಿ ಕಂಬ ಕಟ್ಟಿ ನೀನು ದಂಡ ವಸೂಲಿ ಮಾಡುತ್ತ ನೋಡು ಮತ್ತೆ. ನಿಮ್ಮ ಬಾವಿ ಒಳಗ ಅಷ್ಟೊಂದು ಜಲ ಉಂಟಾ? ಓ ಜಲ ಇದ್ದಲ್ಲೇ ನಾವು ಇಷ್ಟು ದಿವಸ ಇದಾಗದ. ಎಲ್ಲಿ ಬಿಡಪ್ಪ ಯಪ್ಪ ತಪ್ಪಾಗತ್ತೆ ಕ್ಷಮಿಸ್ಬಿಡು ನಾವು ಹಾಕಿನ ಮನೆಗೆ. ಹಂಗಾದ್ರೆ ನಮ್ಮ ಸಾವುಕಾರ ಕೊಟ್ಟಿದ್ದ ಆ ರೊಕ್ಕ ಕೊಟ್ಟು ಮುಂದಕ್ಕೆ ಹೋಗು. ಮುಂದಿನ ವಾರ ಕೊಡ್ತೀನಿ ನಾಳೆ. ಮುಂದಿನ ವಾರ ಕೊಡ್ತೀನಿ ಅಂತಂದ್ರಿಲ್ಲ ನಮ್ಮ ಸಾವುಕಾರ ಉಸುಲಿ ಮಾಡ್ಕೊಂಬ ಅಂತ ಹೇಳ್ಯಾನ. ಹಂಗಾರ ಹಂಗ ಮಾಡಬೇಡಪ್ಪಿ ನಾ ಹೆಣ್ಣಂದ್ರೆ ನಿನಗೆ ಒಟ್ಟು ಕರುಣನೇ ಇಲ್ಲ. ಹಂಗಾದ್ರೆ ಹೊಡಿವಾಲಿ ಗುಂಡನ ಕೈ ಹಿಡ್ಕಂದ ಮುಂದಿನ ವಾರ ಕೊಡಂತ ಇವಾಗ ಜಿಗಿತಾನ ನೋಡಿ ಹಿಂಗ ನಾ ಜಿಗದಾಗ ನೀನು ಜಿಗಿ. ರಂಗ ರಂಗ ಕಿಂಗಾಣ ಜುಮುಕಿ ಎಲ್ಲರ ತಂದೆಯ ಹುಡುಗಿ ರಂಗ ರಂಗ ಕಿಣಿಯಾಣ ಜುಮುಕಿ ಎಲ್ಲರ ತಂದಾಳ ಹುಡುಗಿ.
ನಾನು ಬಡಿತಾರಲಿ ಅಪ್ಪವ್ರು ಒಳಗೆ ಹೋಗೋದ್ರಾಗ ಮಾಮ 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 ಹೇಳ್ಕೊಂಡಿ ನಾನಂಕರ್ ಯಾವಾಗಾರ ಕೇಳು ಉರ್ಪ ಕೆಟ್ಟ ಸಾಮ್ರಾಜ್ಯವನ್ನು ಸುಟ್ಟು ಒಳ್ಳೆ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಸತ್ಯದ ನೀತಿಯನ್ನು ನಾಶ ಮಾಡಿ ಸತ್ಯ ನೀತಿಯನ್ನು ಎತ್ತಿ ತೋರಿಸಲು ಗಂಡು ಗಚ್ಚಿ ಹಾಕಿ ನಿಂತಿದ್ದಾನೆ ಈ ನರಂತಿಗ. ಇಡೀ ಬ್ರಹ್ಮಾಂಡವನ್ನು ತಲೆ ಮೇಲೆ ಹೊತ್ತು ತಿರುಗಿ ಆದಿಶೇಷನ ಅವತಾರ ಈ ನರಂತರಿಗೆ ನಿನ್ನ ಆಸ್ತಿ ತೆಗೆದು ದೊಡ್ಡ ಅಸತ್ಯದ ಮಾತಲ್ಲ. ಇಂದು ಕೆಲವೇ ನಿಮಿಷಗಳಲ್ಲಿ ನಿನ್ನ ಸರ್ವ ಆಸ್ತಿಗೆ ನಾನು ಒಡೆಯನಾಗಿ ಮಂದರ ಪಸ್ಪದಂತೆ ಅರ ನಿಂತಿರುವ ನಿನ್ನ ತಂಗಿಗೆ ಗಂಡ ನಾನಾಗಿ ಆ ನಿನ್ನ ತಂಗಿಗೆ ಮಿಂಡ ನಾನಾಗದಿದ್ದರೆ ನನ್ನ ಹೆಸರು ಕರ್ಮೆಗಟ್ಟ ನಾನಂತಕನೇ ಅಲ್ಲ. ನಮಸ್ಕಾರ ಧನಿಕರಿಗೆ. ಓಹೋ, ಬರಬೇಕು ಬರಬೇಕು. ಗಂಡುಗಲಿ ಶಿವನಾದ ಅಣ್ಣನಾದ ವಸಂತ ನಮ್ಮ ಮನೆಗೆ ಆಗಮಿಸಬೇಕು. ಅವಶ್ಯಕತೆ ಇದ್ದಾಗ ಆಗಮಿಸಲೇಬೇಕಾಗ್ತದೆ ಶ್ರೀಮಂತರೇ. ಅಂದರೆ ನಿನ್ನ ಮಾತಿನ ಅರ್ಥ ಧನಿಕರಾದ ತಾವು ನಮ್ಮ ಹೊಲದಲ್ಲೇ ಸರೆ ಪ್ಯಾಕ್ರಿ ಕಟ್ಟಿಸಬೇಡಿ ಅಂದು ತಮ್ಮಲ್ಲಿ ಬೇಡಿಕೊಳ್ಳಲು ಬಂದರೆ ಶ್ರೀಮಂತರೇ. ವಸಂತ, ಈ ನರಂತಕ ಒಮ್ಮ ನಿರ್ಧಾರ ತೆಗೆದ ಮೇಲೆ ಅದನ್ನು ಬದಲಿಸಲು ಆ ದೇವರಿಂದ ಸಾಧ್ಯವಿಲ್ಲ. ನಿಮ್ಮ ಹೊಲದಲ್ಲಿ ಸರೆ ಪ್ಯಾಕ್ರಿ ವಿಷಯ ಕಟ್ಟದಲ್ಲಿ ಇಡೀ ಪ್ರಪಂಚವೇ ನನಗೆ ಎದುರಾದರೂ ಚಿಂತೆ ಇಲ್ಲ, ರಕ್ತದ ಸುರಿಮಳೆ ಹರಿದರೂ ಚಿಂತೆ ಇಲ್ಲ. ಫ್ಯಾಕ್ಟ್ರಿ ಮಾತ್ರ ಕಟ್ಟೇ ಕಟ್ಟುತ್ತೇನೆ. ದಯವಿಟ್ಟು ಆಗಿ ಹಠ ಮಾಡಬೇಡ ಶ್ರೀಮಂತರೇ, ದಯವಿಟ್ಟು ಆಗಿ ಹಠ ಮಾಡಬೇಡಿ. ನಿಮ್ಮ ಛಲವನ್ನು ಸಾಧಿಸಿ ಈ ಬಡವನ ಬಾಳಿಗೆ ಮುಳ್ಳಾಗಬೇಡ ಸೌಕರ್ಯ, ಈ ಬಡವನ ಬಾಳಿಗೆ ಮುಳ್ಳಾಗಬೇಡಿ. ವಸಂತ, ನಿಮ್ಮ ಹೊಲದಲ್ಲಿ ಸರೆ ಫ್ಯಾಕ್ಟ್ರಿ ಕಟ್ಟಲು ಇಡೀ ಸರ್ಕಾರವೇ ಯಾವ್ದಾದ್ರೂ ಚಿಂತೆ ಇಲ್ಲ, ನನಗೆ ಯಾರು ಭಯವಿಲ್ಲ. ಎಂದಾಗ ನೀನು ಎಷ್ಟು ಹತ್ತು ಬೇಡಿಕೊಂಡರು ಚಿಂತೆ ಇಲ್ಲ.
ಈ ನರಂತಕನ ಮನಸ್ಸು ಕರಗಲಾರದು. ಒಮ್ಮನೆಲ್ಲಿನ ಹೊರಟು ಹೋಗು. ಶ್ರೀಮಂತರೇ, ಇಷ್ಟು ದಿನ ನೀವು ನಮ್ಮ ಮನೆತನಕ್ಕೆ ನೆರಳಾಗಿ ನಿಂತು ಈ ಬಡವರಿಗೆ ಕಣ್ಣಾದ ತಾವು ಈ ರೀತಿ ಮಾತನಾಡೋದು ಸರಿಯಲ್ಲ. ಶ್ರೀಮಂತರೇ, ನಮ್ಮ ಹೊಲದಲ್ಲೇ ಸರ ಫ್ಯಾಕ್ಟ್ರಿ ಕಟ್ಟೋ ವಿಷಯವನ್ನು ಬಿಟ್ಟು ಬೇಕಾದ್ರೆ ನೀವು ನನ್ನ ಪ್ರಾಣ ಕೊಡಿ ಎಂದರೆ ಕೊಡ್ತೀನಿ. ಆದರೆ ನಮ್ಮ ಹೊಲದಲ್ಲಿ ಸರ ಫ್ಯಾಕ್ಟ್ರಿ ಕಟ್ಟೋ ವಿಷಯವನ್ನು ಬಿಟ್ಟು ನಮ್ಮ ಹೊಲದಲ್ಲಿ ಸರ ಫ್ಯಾಕ್ಟ್ರಿ ಕಟ್ಟೋ ವಿಷಯವನ್ನು ಬಿಟ್ಟು ಬೇಕಾದ್ರೆ ನನ್ನ ಪ್ರಾಣ ಕೊಡಿ ಎಂದರೆ ಕೊಡ್ತೇನೆ. ದಯವಿಟ್ಟು ನಿಮ್ಮ ನಿರ್ಧಾರವನ್ನು ಬದಲಿಸಿದ್ದೇನೆ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ಈ ನರಂತಕ ನಿರ್ಧಾರ ಬದಲಾಗಬೇಕಾದರೆ ನೀನು ನನ್ನ ತಮ್ಮನಿಂದ 70,000 ಹಣ ತೆಗೆದುಕೊಂಡಿಯಲ್ಲ, ಮೊದಲ ಅದನ್ನು ಕೊಟ್ಟ ಬಿಡು, ಆಮೇಲೆ ಬಿಟ್ಟು ಬಿಡ್ತೇನೆ. ನಿನ್ನ ಹೊಲದಲ್ಲಿ ಸರ ಫ್ಯಾಕ್ಟ್ರಿ ಕಟ್ಟುವುದನ್ನು. ಇಲ್ಲದಿದ್ದರೆ ಆ ಸಾಲದ ಅಡವಿನಲ್ಲಿ ಬರೆದುಕೊಡು ಈ ನಿನ್ನ ಸರ್ವಾವಸ್ಥೆಯನ್ನು. ಈ ವಿಷಯದಲ್ಲಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಆದರೆ ನಮ್ಮ ಹೊಲವನ್ನು ಮಾತ್ರ ನಾನು ನಿಮಗೆ ಬರೆದು ಕೊಡಲಾರೆ. ಬರೆದು ಕೊಡದಿದ್ದರೆ ಸಹಿಸಿಕೊಂಬೇನೆ ಈ ಗಂಡೂಲಿಗಳ ನಾಯಕನ ಮರ್ತವನ್ನು. ಹೊಡೆಬೇಡಿ ಶ್ರೀಮಂತರೇ, ಹೊಡೆಬೇಡಿ. ಹಠ ಮಾಡಿ ನೀವು ಈ ರೀತಿ ಹೊಡೆಯೋದು ಬಡಿಯೋದು, ಈ ರೀತಿ ಛತ್ರಿ ಹಿಂಸಿಕೊಟ್ಟಿದ್ದು ನನ್ನ ತಮ್ಮ ಶಿವನಿಗೆ ಗೊತ್ತಾದರೆ ನಿನ್ನ ರುಂಡ ಹೋಗೋದು ಖಂಡಿತ. ರುಂಡ ಹತ್ತೂರಿನ ಒಡೆಯನಾದ ಈ ನರಂತಕನ ರುಂಡ ತೆಗೆಯುವಷ್ಟು ಧೈರ್ಯ ಇರುವನೇ ಆ ನಿನ್ನ ತಮ್ಮ ಶಿವ. ಈ ನರಂತಕನ ಎದುರಿಸುವ ಧೈರ್ಯ ಇದ್ದರೆ ನೇರವಾಗಿ ಬಂದು ಅವನೇ ಎದಿ ತಟ್ಟು ಕೇಳ್ತಿದ್ದ. ಅದನ್ನು ಬಿಟ್ಟು ಕೈಲಾಗದ ಹೇಳಂತೆ ನಿನ್ನನ್ನು ಕಸಿದನಲ್ಲ, ಅವನೇ ಮಸೂರ. ಒಂದು ವೇಳೆ ಅವನಲ್ಲಿ ಸೂರತನ ರಕ್ತ ಅಡಗಿದ್ದರೆ ಬಂದು ತಡೆಯಲಿ ಈ ನರಂತಕನನ್ನು. ಅಂದು ನಾನು ತಮ್ಮನು ತಡೆಯದಿದ್ದರೆ ಇಷ್ಟಕ್ಕೆ ನಿನ್ನ ಹೆಣವನ್ನು ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗುತ್ತಿತ್ತು. ಅದನ್ನು ಎಲ್ಲವನ್ನು ತಿಳಿಯದೆ ನೀನು ದರ್ಪದ ಶ್ರೀಮಂತ ನಾನು ಎಂದು ಮೆರೆತಿರುವ ಈ ನಿನ್ನ ದೇಹವನ್ನು ಮೆಟ್ಟಿಸಿಳ್ಳಲು ಆ ಪರಶು ಎಂಬ ಆಯುಧದೊಂದಿಗೆ ತಂದೆ ತರ್ತಾನೆ ಆ ತಮ್ಮ ಸಿಡಿದೆತ್ತ ಶಿವನಿಗೆ. ಸಿಡದೆತ್ತ ಶಿವ ಈ ನರಂತಕನ ಗರ್ಜನೆಗೆ ಎದರಿ ಏಡಾಗಿ ಕುದ್ದಿದ್ದಾನಲ್ಲ, ಅವನೇ ಅವ ಮಾಸಿವ ಆ ನಿನ್ನ ತಮ್ಮ. ನಿಗರಾಡಬೇಡ ನರಂತಕ, ನಿಗರಾಡಿನರ ಕಿತ್ತುಕೊಳ್ಳಬೇಡ. ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಣ ಮುಂದೆ ಇರೋನು ಅವನಮ್ಮನ ಆರ್ಪಡುವಂತ ಸೂರ ಶಿವ. ಇದು ಬರೀ ಶಿವ ಅಷ್ಟಲ್ಲೇ, ಮರ್ಯಾದಿನ ಶಿವರಾಜದ ಮಗಳು ಶಿವರಾಜನೆಂದು ಗುಬ್ಬಚ್ಚಿ ಗೂಡು ಕಟ್ಟಿ ನೀ ಗುಬ್ಬಚ್ಚಿ ಅಂತ ನೀರು ಹಾರಾಡಿದರೆ ಸೇಡಿನ ಸರ್ಪವಾಗಿ ನಿನ್ನಂತ ಗುಬ್ಬಚ್ಚಿಗಳನ್ನು ನುಂಗಿ ನೀರು ಕುಡಿತಾನೆ ಈ ನರಂತಕ. ನರಂತಕ ನನ್ನಂತ ಗುಬ್ಬಚ್ಚುಗಳ ನುಂಗಲು ಬಂದರೆ ಹೊತ್ತಾಗಿ ಹಾರಿ ಹೋಗಿ ನಿನ್ನಂತ ಗುಬ್ಬಚ್ಚುಗಳ ನುಂಗಿ ಏಡಿ ಸೀರ್ದು ಎದ್ದ ಬಂದ ಸೂರ ಶಿವ.
ಲೇ ಆರಾಮ್ ಖೋರ್ ನನ್ನ ಮಗನೇ, ಕಂಡೆದೆಯ ಸೂರ ನಾನೆಂದು ಎದೆ ಒಪ್ಪಿಸಿ ಆಡಿ ಆರ್ಯಾರಿ ಬರುತ್ತಿರುವ ನಿನ್ನ ಎದೆಗೆ ಬಂದು ಬಹದ್ದೂರಂತೆ ಎದುರು ನಿಲ್ಲುತ್ತಾನೆ. ನಿನ್ನ ಇತಿಹಾಸದ ಬಾಳ ಪುರದಲ್ಲಿ ಇಟ್ಟುಕೋ ಮಗನೇ, ಇಟ್ಟುಕೋ. ಇದು ಎಲ್ಲವನ್ನು ನೀ ತಿಳಿಯದೆ ನನ್ನ ಮೇಲೆ ಪೌತ್ರವನ್ನು ತೋರಿಸಿ ಬಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಹಾರುವುದು ನಿನ್ನ ಪ್ರಾಣದ ಉಸಿರು. ನನ್ನ ಪ್ರಾಣದ ಉಸಿರು ನಿಲ್ಲಿಸಕ್ಕೆ ಮುಂಚೆ ನಿನ್ನ ದೇಹ ಉಸಿರು ಉಡಿಯಾಗಿ ಹೊರಹೋಗೋದು ಈ ಶಿವನ ಕೈಯಲ್ಲಿ. ಈ ಶಿವ ಹುಟ್ಟಿರುವುದೇ ನಿಮ್ಮಂತರ ರವಿಕರ ನರಾಂತಕರ ಪ್ರಾಣ ತೆಗೆಯಲು. ಮುಗಿತು ನಿನ್ನ ಆವಿಷ. ಇಂಥ ಪಾಪಿಗಳನ್ನು ಕೊಂದು ನೀನು ಜೈಲಿಗೆ ಸೇರುವುದು ಬೇಡಪ್ಪ, ಬೇಡ. ಬಿಟ್ಟು ಬಿಡು ಶಿವ ಅವನನ್ನು. ಅಣ್ಣ, ಅಂದು ನಿನ್ನನ್ನು ತಡೆದಿದ್ದರೆ ಇವನ ಕಾಲಿಡ್ತಿರಲ್ಲ, ಇವನ ಚಾಟೆಡಿಗೆ ತುತ್ತಾಗ್ತಿರಲ್ಲ. ಜಾಣನಿಗೆ ಮಾತ್ರೆ ಪೆಟ್ಟು, ಹತ್ತಿಗೆ ಲಚ್ಚೆ ಪೆಟ್ಟಂತೆ. ಇಂಥ ಕೊಬ್ಬಿದ ಕೊನ್ನಿಗಳಿಗೆ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ದಾರಿಗೆ ಬರುವುದಿಲ್ಲ ಅಣ್ಣ. ಈ ಬಂಡ ಶ್ರೀಮಂತರು ಇಂಥವರ ಎದೆ ಸೀಳಲು ಇದ್ದೀರ ನನ್ನ ಪರಸು. ಈ ಶ್ರೀಮಂತನ ಎದೆ ಸಿಳುತ್ತಲು ಬಂದ ನಿನ್ನಂತ ಎಷ್ಟು ಪುಂಡರು ಕಾಲಡಿಯಲ್ಲಿ ಸಣ್ಣರಾಗಿ ಬಿದ್ದಿದ್ದಾರೆ. ಶಿವ್ಯ, ನಿನ್ನ ಗಂಡತನ ಕಾಯಿಸಿ ನಿನ್ನ ಆಸ್ತಿಯನ್ನು ಕಳೆದುಕೊಳ್ಳಬೇಡ, ಆ ನಿನ್ನ ಸರ್ವ ಆಸ್ತಿಯನ್ನು. ಏನರಂತಕ ಗಂಡು ಹುರಿಗಳಂತ ನನ್ನ ಆಸ್ತಿ ಕಳಿಸಿಕೊಳ್ಳಲು ಜೋಡಗೊಂಡಿ ನಿನಗೆಲ್ಲಲೇ ಮಗನೇ. ಈ ಭೂಮಿಯೇ ಬಾಯಿ ಬಿರಲಿ, ಆಕಾಶವೇ ತರಳಿಲಿ. ನಮ್ಮಣ್ಣ ಆಸ್ಪತ್ರೆ ಸಾಗರಿಗೆ ಆಸ್ಪತ್ರೆ ಕಟ್ಟೆ ಕಟ್ಟುತ್ತೀವಿ. ಅದಕ್ಕೆ ನೀನು ಅಡ್ಡ ಬಂದರೆ ಈ ನಿನ್ನ ರುಂಡವನ್ನು ತೆಗೆದು ನಮ್ಮಲ್ಲಿ ಊಟ ಹಾಕಿ ಬಿಡ್ತೀನಿ ಮಗನೇ. ಇದು ನನ್ನ ಪರಸರ ಮೇಲೆ ಆಣೆ. ಲೇ ಶಿವ್ಯ, ಆಸ್ಪತ್ರೆ ಕಟ್ಟೆ ಕಟ್ತೇನೆ ಹಠ ತೊಟ್ಟು ಹೇಳುವ ಬಡ ಶಿವ್ಯ. ಈ ನರಂತಕ ನಿನಗೆ ಪರ್ಮಿಷನ್ ಕೊಟ್ಟರಲ್ವೇ ನೀನು ಆಸ್ಪತ್ರೆ ಕಟ್ಟುವುದನ್ನು? ನರಂತಕ, ನೀನು ಪರ್ಮಿಷನ್ ಕೊಡಲಕ್ಕೆ ನೀನು ಸರ್ಕಾರವಲ್ಲ ಮಗನೇ, ಅದಕ್ಕೆಲ್ಲ ಸರ್ಕಾರವಿದೆ. ಸರ್ಕಾರ, ಇಡೀ ಸರ್ಕಾರವೇ ಈ ನರೇಂದ್ರನ ಕೈಯಲ್ಲಿ ಆಟ ಆಡ್ತಿರುವಾಗ ನನ್ನ ಪರ್ಮಿಷನ್ ಇಲ್ಲದೆ ಅದು ಯಾವ ಸರ್ಕಾರ ಪರ್ಮಿಷನ್ ಕೊಡ್ತದೆ? ನಾನು ನೋಡೇ ಬಿಡುತ್ತೇನೆ. ನೀನೆಂದಿದ್ರು ಈ ನರೇಂದ್ರನಿಗೆ ಸಲಾಂ ಹೊಡಿಲೇಬೇಕು. ಈ ಸಮಾಜದಲ್ಲಿ ಗಂಡು ಗಳಿಸುವ ಸಲಾಂ ಮಾಡುವುದು 3 ಜನಕ್ಕೆ ಮಾತ್ರ. ಮೊದಲು ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳಿಗೆ, ಎತ್ತು ಪ್ರೀತಿಯಿಂದ ಸಾಕಿದ ನನ್ನ ಅಣ್ಣ ಹತ್ತಿಗರಿಗೆ, ಆ ನಂತರ ನನ್ನ ತಂದೆ ಮಾರುತೇಶ್ವರನಿಗೆ. ಈ ಜನ್ಮದಲ್ಲಿ ನಿಮ್ಮಂತ ಶಂಡರಿಗೆ ಸಲಾಂ ಮಾಡಿರೋದಲ್ಲ ಈ ಸೂರಶಿವ. ಲೇ ಬಡವ, ನೀನಾಡಿದ ಈ ಮಾತವನ್ನು ನಿಜವಾದರೆ ನಿಮ್ಮ ಹೊಲದಲ್ಲಿ ತಿಳಿಯಲಿ ನಿನ್ನ ಹೋರಾಟದ ವಿದ್ದ. ನೋಡು ಶ್ರೀಮಂತರೇ, ನಮ್ಮಿಬ್ಬರ ಕಾದಾಟ ಹೀಗೆ ಮುಂದುವರೆದರೆ
ಗುಡ್ಡದಷ್ಟು ಎತ್ತರಕ್ಕೆ ಹಣಗಳ ರಾಶಿ ಉದ್ದು ಶಿವನು ದೇಗಲಂತಿದ್ದ. ಈ ನಮ್ಮ ಊರು ಸ್ಮಶಾನ ಆಗುವುದರಲ್ಲಿ ಸಂದೇಹವೇ ಇಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ಮುಗಿಸಿಬಿಡಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೈಯಲ್ಲಿ ಆಗದ ಹೇಳಂತೆ ನಾನು ಇಲ್ಲಿಗೆ ಮುಗಿಸಿ ಅಂತ ಹೇಳಿವಾ ವಸಂತ? ನಾಳೆ ಆಗಸ್ಟ್ 15 ನಿಮ್ಮ ಹೊಲದಲ್ಲಿ ಸರ ಫ್ಯಾಕ್ಟರಿ ಅಡಿಗಲ ಸಂಭ್ರಮ ಖಂಡಿತ ನಡೀತದೆ. ಅದನ್ನು ತಪ್ಪಿಸಲು ನಿನಗೂ ಸಾಧ್ಯ ಇಲ್ಲ, ಆ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಲೇನರಂತಕ ಈ ಶಿವ ಜೀವಂತವರವರೆಗೂ ಅದು ಮಾತ್ರ ನಿನ್ನ ಸಾಧ್ಯವಿರಲೇ ಮಗನೇ. ನೀ ಡೇಟ್ ಫಿಕ್ಸ್ ಮಾಡ್ರಿ, ಅದು ಆಗಸ್ಟ್ 15 ನಿನ್ನ ರೋಂಡಮನ ಕಡಿದು ನಮ್ಮ ಆಸ್ಪತ್ರೆ ಅಡಿಗಳ ಸಮಾರಂಭಕ್ಕೆ ನಿನ್ನ ಟಂಗಿನ ಕೈಯಂತೆ ಹೊಡೆದು ನಿನ್ನ ರಕ್ತವನ್ನು ದೀಪಾಗಿ ಉರಿಸಿದ್ದೀರೇ. ನನ್ನ ಹೆಸರು ಸೂರ ಶಿವನೇ ಅಲ್ಲ ಮಗನೇ. ಆ ನಾವುಗಳ ಇಂತ ಜಾಬೇಕುತ್ತೆ ಹೋಗು ಹೋಗಲೆ ಶಿವ್ಯ ಹೋಗು. ನಿನಗೇನು ತಿಳಿಯುತ್ತದೆ ಈ ನರಂತಕನ ಕುತಂತ್ರ? ನಾಳೆ ನಿನಗೊಂದು ಗತಿ ಕಾಣಿಸುತ್ತಿದ್ದರೆ ಮೇರ ನಾಮ್ ನರಂತಕ
नशे की जवानी ठंडी ठंडी आहों का सलाम दे गया जाते जाते मीठा मीठा गम दे गया जाने अनजाने उसे पता न चला मोटी मोटी अखियों में आंसू दे गया You give me a special vibe that's taking me to paradise I'm telling you it's a love sensation this love, this love, this love, this love, this love ನಾನು ಯಾರು? ಚಿಕ್ಕಂದಿನಿಂದಲೂ ನಾನು ಎಲ್ಲಿದ್ದೆ? ಯಾರಂತೂ ನನಗೆ ಮೊದಲೇ ಗೊತ್ತಿಲ್ಲ. ತಂದೆ ತಾಯಿ ಬೇಲಾಗಿ ಗುರುವಾಗಿ ಸಾಕಿ ಬೆಳೆಸಿದ್ದಾನೆ ನನ್ನ ಗುರುಜಿ ನರಂತಕ. ಅಂತ್ಯ ಅವನ ಋಣ ತೀರಿಸುವುದಕ್ಕಾಗಿ ಅವನು ಕತ್ತರಿಸಂದುವರನ್ನು ಹಿಂದೆ ಮುಂದೆ ನೋಡದೆ ಕತ್ತರಿಸಿ ಹಾಕುವುದೇ ನನ್ನ ಗುರಿ. ನನ್ನ ತಂದೆ ತಾಯಿಗಳು ಬದುಕಿದ್ದಾರೋ ಸತ್ತಿದ್ದಾರೋ ಒಂದು ಗೊತ್ತಿಲ್ಲ. ಒಂದು ವೇಳೆ ಸತ್ತಿದ್ದರೆ ಅವರ ಸಾವಿಗೆ ಕಾರಣವಾದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರ ದೇಹವನ್ನು ಅರಿದು ಬುಡ ಸಮೇತ ನುಂಗಿ ನೀರು ಕುಡಿಯದಿದ್ದರೆ ನನ್ನ ಹೆಸರು ನಾಗನೇ ಅಲ್ಲ. ಎಂದು ಯಾಕೋ ನನ್ನ ಮೂಡೇ ಸರಿಯಿಲ್ಲ. ಕೆಟ್ಟ ಈ ನನ್ನ ಮೂಡು ಸರಿಯಾಗಬೇಕಾದರೆ ನನ್ನ ಮಿತ್ರ ಒಳಗೆ ಹೋದಾಗಲೇ ಸಾಧ್ಯ. ಈ ಕುಡುಕರಿಗೆ ಹೊತ್ತು ಗೊತ್ತು ಇರುತ್ತದವೋ ಗೊತ್ತಿಲ್ಲ, ವೇಳೆ ಪರಿಜ್ಞಾನವೇ ಇರುವುದಿಲ್ಲ. ನಡು ರಸ್ತೆಯಲ್ಲಿ ಕುಡಿತಾ ನಿಲ್ಲುತ್ತಾರೆ. ರೀ ಮಿಸ್ಟರ್, ದಾರಿ ಬಿಟ್ಟು ನಿಂತ್ಕೊಂಡು ಕುಡಿಯುವುದಕ್ಕೆ ಕಲ್ತ್ಕೊಂಡು ನೀನು. ಈ ನಾವ ರೋಡಿನಲ್ಲಿ ಆದ್ರೂ ಕುಡಿತಾನೆ, ಬಾರಿನಲ್ಲಿ ಆದ್ರೂ ಕುಡಿತಾನೆ. ಅದನ್ನು ಕೇಳಲು ನೀನ್ಯಾರು? ಇಷ್ಟಕ್ಕೂ ಇಸ್ಕೇನು ನಿನ್ನ ಸತ್ತಲ್ಲ, ನಿಮ್ಮ ಅಪ್ಪನ ಸತ್ತಲ್ಲ. ಈ ಜನ್ಮಕ್ಕೆ ಕುಡಿಯಲಿಕ್ಕೆ ನಾಚಿಕೆ ಆಗುದಿಲ್ವೇನೋ ನಿನ್ನ ಹೇಸಿ ಜನ್ಮಕ್ಕೆ? ನಾಚಿಕೆ? ಹಿಸ್ಕಿ ಕುಡಿಯಲು ಫುಲ್ ಪರ್ಮಿಷನ್ ಕೊಟ್ಟ ನಮ್ಮ ಸರ್ಕಾರಕ್ಕೆ ನಾಚಿಕೆ ಎಂದಾಗ ಕುಡಿಯುವ ನಮಗೆ ಬೇಕೋ ನಾಚಿಕೆ? ಮೇಲಾಗಿ ವಿಸ್ಕಿ ಕುಡಿಯಲು ದುಡ್ಡು ನನಗೆ ನೀನು ಕೊಟ್ಟಿರುವ ಯಾರು? ನಿಮ್ಮ ಅಪ್ಪ ಕೊಟ್ಟಿರುವನ? ಹೇ ಮಿಸ್ಟರ್, ಇನ್ನೊಂದು ಸಾರಿ ಅಪ್ಪ ಗಿಪ್ಪ ಅಂತ ಮಾತನಾಡಿದ್ದೆ ಆದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಈ ಇಂದ್ರ ಮನಸ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿಂತ ಜಾಗದಲ್ಲೇ ನಿನ್ನ ಮೈ ಚರ್ಮವನ್ನು ಸುಲಿದು ನಾ ಮೆಟ್ಟುವ ಚಪ್ಪಲಿಯನ್ನಾಗಿ ಮಾಡಿಸಿಕೊಳ್ಳಬಲ್ಲಲು ಬಲ್ಲ ಜೋಕೆ. ಈ ನಾಗ ಮನಸ್ಸು ಮಾಡಿದರೆ ಹರಕ್ಷಣದಲ್ಲೇ ನಿನ್ನನ್ನು ಬೆತ್ತಲನಾಗಿ ಮಾಡಿ ರೇಪ
ನೀನು ಜೋಕೆ. ಲೋ ಮೂರ್ಖ, ನನ್ನನ್ನು ರೇಪ್ ಮಾಡಲು ನಾನೇನು ದಿಕ್ಕೇಡಿ ಹೆಣ್ಣಂತ ತಿಳಿದುಕೊಂಡ್ರೇನು? ಹತ್ತೂರಿನ ಒಡೆಯನ ತಂಗಿ ನಾನು. ಅಪ್ಪಿ ತಪ್ಪಿ ನನ್ನನ್ನು ಮೊಟ್ಟಲು ಬಂದಿದ್ದೆ ಆದ್ರೆ ಇಂಥ ಜಾಗದಲ್ಲಿ ಸುಟ್ಟು ಬೂದಿಯಾಗಿವೆ. ಬಲು ಎಚ್ಚರ. ಮುಟ್ಟಿದರೆ ಸುಟ್ಟು ಬೂದಿಯಾಗಲು ನೀನೇನು ಬೆಂಕಿನ ಇಲ್ಲ ಬರ ಸಿಡಿಲ. ಇಷ್ಟಕ್ಕೂ ನೀನು ಹತ್ತೂರಿನ ಒಡೆಯನ ತಂಗಿ ಆದ ಮಾತ್ರಕ್ಕೆ ಆಕಾಶದಿಂದ ಉದುರಿರುವೆಯಾ ಎಣ್ಣೆ? ಈ ನಾಗ ಹೂ ಅಂದರೆ ಸಾಕು, ನಿನ್ನಂತ ಶ್ರೀಮಂತ ಹುಡುಗಿಯರು ಸಾವಿರಾರು ಜನ ಬೆತ್ತಲೆಯಾಗಿ ಬಂದು ನವಿಲಿನಂತ ನರ್ತನೆ ಮಾಡಿ ಹೋಗುತ್ತಾರೆ ಈ ನಾಗನ ಮುಂದೆ. ಅಂಥದ್ರಲ್ಲಿ ನೀನವ ಲೆಕ್ಕಲೇ ಈ ನಾಗನಿಗೆ? ಅಂದರೆ ಈ ಜಗದಲ್ಲಿ ಅಷ್ಟೊಂದು ಶೂರನಿರುವೆಯಾ ನೀನು? ಶೂರ ಮೇರು ಪರ್ವತದ ಬಂಡಿಯನ್ನೇ ಮುಷ್ಟಿಯಲ್ಲಿಡಿದು ಆಕಾಶದ ತರಕ್ಕೆ ಎಸೆಯಬಲ್ಲೆ. ಇಡೀ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಹೊತ್ತು ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡಬಲ್ಲೆ. ಈ ಸೃಷ್ಟಿಯನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನ ತಲೆ ಕಡಿಯಬಲ್ಲೆ. ಈ ನಾಗ ಒಮ್ಮೆ ಹೇ ಎಂದು ಗುಡುಗು ಹೊಡೆದರೆ ಗುಡುಗಿನ ಸಪ್ಪಳ ಕೇಳಿ ಜಿಂಕೆ ಅಂತ ತರದಿ ಓಡಿ ಬಂದು ನೀ ನನ್ನನ್ನು ತಪ್ಪಿಕೊಂಡು ಮುದ್ದಿಸಬಲ್ಲೆ. ಒಟ್ಟಿನಲ್ಲಿ ನೀನೀಗ ಈ ನಾಗನಿಗೆ ಕಿಸ್ ಕೊಡಲೇಬೇಕು. ಏನು ಕಿಸ್ ಕೊಡ್ಬೇಕಾ? ರೌಡಿ ವೇಷದಲ್ಲಿರುವ ನಿನ್ನಂತವನಿಗೆ ಈ ಇಂದ್ರ ಕಿಸ್ ಕೊಡ್ಬೇಕೇನೋ? ಅದೆಂದಿಗೂ ಸಾಧ್ಯವಿಲ್ಲ. ಈ ಕೆಲಸಕ್ಕೆ ಯಾವುದಾದ್ರೂ ಪುಟ್ಗಸಿ ಹೆಣ್ಣನ್ನು ಹುಡುಕಿಕೋ ನೀನು. ಕುರಿಚಿಲ ಗಡ್ಡ ಎಣ್ಣೆ, ನಾನು ಗಡ್ಡ ಯಾಕೆ ಬಿಟ್ಟಿರ್ಬೇಕು ಗೊತ್ತಾ? ಬೆಂಗಳೂರು, ಮಂಗಳೂರು, ಪುನಃ ಬಾಂಬೆಯಲ್ಲಿ ಕಲಿತಿರುವ ನಿನ್ನಂತ ಶ್ರೀಮಂತ ಕುಮಾರಿಯರು ಹೋದು ಮುಗಿಸಿ ಮರಳಿ ಹಳ್ಳಿಗೆ ಬಂದಾಗ ಈ ಹಳ್ಳಿ ಹುಡುಗರ ಸ್ಟ್ರಾಂಗ್ ಆದ ಸ್ಟೀಲ್ ಬಾಡಿ ನೋಡಿ ಪ್ರೀತಿ ಹುಟ್ಟಿ ಕಾಮವರ ಚೆಲ್ಲಿ ಈ ನಾಗನಿಗೆ ಐ ಲವ್ ಯು ಎನ್ನದರಲಿ ಅಂತ ಈ ಕರಿವೇಷ ಶಾಂತಿ ಸಂಕೇತವಾಗಿರುವ ಬಿಳಿವೇಷ ಧರಿಸಿದರೆ ಪುಂಡ ಬೋಕರಿಗಳು ಹಾಲು ಕುಡಿಯುವ ಹಸುಗುಸು ಸಹ ಹೆದರುವುದಿಲ್ಲ. ಅದೇ ಶಾಂತಿ ಸಂಕೇತವಾಗಿ ಈ ಕಪ್ಪು ವೇಷ ಧರಿಸಿದರೆ ಕರಿನಾಗರು ಸಹ ಹೆದರಿ ಸಲಾ ಮಾಡುತ್ತದೆ. ಲೇ ಎಣ್ಣೆ, ಗುಲಾಬಿನ ಸುತ್ತಲೂ ಮುಳ್ಳು ಇರುವುದು ಏಕೆ ಹೇಳು? ಅಂದವಾದ ಗುಲಾಬಿಯ ರಕ್ಷಣೆಗೆಂದು. ಅದರಂತೆ ಈ ನಾಗನ ಮುಖದ ಮೇಲಿರುವ ಗಡ್ಡ ಈ ರೌಡಿ ವೇಷ ದೊಡ್ಡ ದೊಡ್ಡ ಎಮ್ಮೆಲೆಯನ್ನು ಎದುರಿಸಿ ಕಂದ ಉಸಲಿ ಮಾಡೋಕೆ, ಕೊಡದಿದ್ದರೆ ಅವರನ್ನು ಹಾರ ಎನಿಸಿ ಹರಿಶ್ಚಂದ್ರ ಘಾಟಿ ಕಳಿಸೋಕೆ. ಲುಕ್ ಮಿಸ್ಟರ್ ನಾಗ, ಮೊದಲು ಈ ಎಂದ್ರೆ ಯಾರೆಂತ ತಿಳಿದುಕೊಂಡು ಮರ್ಯಾದೆ ಕೊಟ್ಟು ಮಾತನಾಡೋ ನೀನು. ಮರ್ಯಾದೆ ಕೊಟ್ಟು ಮಾತನಾಡಲು ನೀನೇನು ರಾಜವಂಶದ ರತ್ತಿ ಇಲ್ಲ ಮಿಸ್ ಇಂಡಿಯಾನಾ? ಹೋಗಲೇ ಹೋಗು. ನಿನ್ನಂತ ಬಣ್ಣದ ಚಿಟ್ಟೆಗಳಿಗೆ ಈ ನಾಗ ಕೊಡುವ ಮರ್ಯಾದೆ ಇಷ್ಟೇ. ಯು ಬ್ಲಡಿ ಫೂಲ್. ನೀನಲ್ಲದೆ ಬೇರೆ ಯಾರಾದರೂ ಕೈ ಎತ್ತಿದ್ದರೆ ಇಷ್ಟೊತ್ತಿಗೆ ಎತ್ತಿದ ಕೈಯನ್ನು ಕತ್ತರಿಸಿ ಹಾಕಿ ಬಿಡ್ತಿದ್ದೆ. ಆದರೆ ನೀನು ಒಂದು ಹೆಣ್ಣು ಸುಮ್ಮನೆ ಬಿಡ್ತಾ ಇದ್ದೀನಿ. ಮರ್ಯಾದೆ ಜಾಗ ಖಾಲಿ ಮಾಡು. ಲೋಪರ್, ಕುಡಿದ ಅಮಲಿನಲ್ಲಿ ಮೈ ಮೇಲೆ ಕಬರಿಲ್ಲದೆ ಮಾತನಾಡುವ ಕಂಟ್ರಿ ಕುಡುಕ ನೀನು. ಹುಡುಕ ಲೇ ಹೆಣ್ಣೆ, ನಮ್ಮಂತವರು ಬೀದಿಯಲ್ಲಿ ಕುಡಿದರೆ ಶ್ರೀಮಂತರು ಬಾರು ರೆಸ್ಟೋರೆಂಟ್ನಲ್ಲಿ ಕುಡಿದು ವಯಸ್ಸ ಮರಿಯಲ್ಲಿ ಬಿದ್ದು ಬರ್ತಾರೆ. ನಿನ್ನಂತ ಶ್ರೀಮಂತ ಕುಮಾರಿಯರು ಓದು ಮುಗಿಸಿ ಹಾಸ್ಟೆಲ್ ಸೆಕ್ಯೂರಿಟಿ ಕೈಯಲ್ಲಿ ತರಿಸಿ ಕುಡಿದು ಕುಪ್ಪಳಿಸುತ್ತಾರೆ. ನೀನು ಕುಡಿಯುವುದಿಲ್ಲ ಎಂದು ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 10 ಜನ್ಮ ಎತ್ತಿ ಬಂದ್ರು ಕೂಡ ಅದನ್ನು ಮುಟ್ಟಲು ಸಾಧ್ಯವಿಲ್ಲ ಈ ಇಂದ್ರ. 10 ಜನ್ಮ ಏಕೆ ಇಂದ್ರ? ಈಗಲೇ ನೀನಾಗುವೆ ಈ ನಾಗನ ಕೈಯಲ್ಲಿ ಕುಡುಕಿ. ಏನು ಮಾಡುತ್ತಿರುವೆ ನೀನು? ಎಸ್ ಇಂದ್ರ, ನೀನೀಗ ಕುಡಿಯಲೇಬೇಕು. ಕುಡಿತೀಯಾ ಇಲ್ಲ ನಾನೇ ಕುಡಿಸಬೇಕಾ?
ನೋಡು ನಗ, ಕುಡಿಯುವುದನ್ನು ಬಿಟ್ಟು ಬೇರೆ ಏನಾದ್ರೂ ಹೇಳು, ಖಂಡಿತವಾಗಿಯೂ ಕೇಳುತ್ತೇನೆ. ಆದ್ರೆ ಕುಡಿಯಲು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಹಾಗಾದರೆ ಒಂದು ಹಾಡು ಹೇಳು. ಓಹೋ, ಕುಡಿಯುವುದಕ್ಕಿಂತ ಇವ್ರು ಹೇಳಿದಂತೆ ಹಾಡು ಹಾಡುವುದೇ ವಾಸಿ. ಆಯ್ತು, ನಾನು ಹಾಡುತ್ತೇನೆ. ನಿನ್ನಿಷ್ಟದಂತೆ ಹಾಡಿ ಕುಣಿದಿದ್ದೇನೆ, ನಾನು ಬರ್ತೇನೆ. ಎಸ್ ಇಂದ್ರ, ನಿಲ್ಲು. ಮತ್ತೇಕೆ ನನ್ನನ್ನು ತಡೆಯುವೆ? ಯಾಕೆ? ಈ ನಾಗನಿಗೆ ಕುಡುಕ ಇದ್ದ ನಿನ್ನಂತ ಜಂಬದ ಹೆಣ್ಣಿಗೆ ಕುಡಿಸದೆ ಹಾಗೆ ಬಿಟ್ಟರೆ ಕುಡಿಯುವ ಈ ನಮ್ಮ ಗಡ್ಡಸ ಜಾತಿಗೆ ಅವಮಾನ ಅಲ್ಲವೇಂದ್ರ? ನಾಗ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಾನು. ಹೇ ಇಂದ್ರ, ತೆಗೆದುಕೋ ಇಸ್ಕಿ ಬಾಡ್ಲಿ ಅದು. ಹಾ, ಮರ್ಯಾದೆಯಿಂದ ಕುಡಿ. ಕುಡಿತೀಯಾ ಇಲ್ಲ ಕತ್ತರಿಸಿ ಹಾಕಿ? ತೆಗೆದುಕೋ ಇಂದ್ರ.
ವಿಸ್ಕಿ ಕುಡಿದು ಹಾಗೆ ಹೊರಟು ಹೋಗದೆ ಇನ್ನೊಂದು 20 ಗೀತೆ ಆಡಿ ಹೋಗು. ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಬಡತಿ ಚಂದ ಪ್ರತಿಕಾರ ನಾನು ತೀರಿಸಿಕೊಳ್ಳದಿದ್ರೆ ನನ್ನ ಹೆಸರು ಇಂದ್ರನೇ ಅಲ್ಲ. ಶೇಡು, ಈ ನಾಗ ಕರುಣಾಮ ಎಂದರೆ ಪ್ರಾಣ ಕಾಪಾಡುತ್ತಾನೆ, ಕೊಲೆಗಡಕ ಎಂದರೆ ಪ್ರಾಣ ತೆಗೆಯುತ್ತಾನೆ, ಚಂಡ ಎಂದರೆ ಗಂಡುಸ್ತರ ತೋರಿಸುತ್ತಾನೆ, ಕುಡುಕ ಎಂದರೆ ಕುಡಿಸುತ್ತಾನೆ. ಅಂತ್ಯ ಇಂದ್ರ ನನಗೆ ಕುಡುಕ ಎಂದರು ಕುಡಿಸಿದೆ. ಮಾತಿನಲ್ಲಿ ಈ ನಾಗ ಹೊರಟ, ಈ ನಾಗನ ಮನಸ್ಸಿನಲ್ಲಿ ಎಲ್ಲ ಕಪಟ. ಮಚ್ಚು ಎತ್ತಿದ ವ್ಯಕ್ತಿಯಿಂದ ಹೋರಾಟ ಮಾಡಿ ಗೆಲ್ಲುವುದೇ ಈ ನಾಗನ ಕೆಲಸ. ಎಲ್ಲ ವ್ಯವಸ್ಥೆ ಮಾಡಿದಾರ ಆಯ್ತು.
ಒಬ್ಬನು ಸುಂದರ ಇಲ್ಲನು. ಓ ಇಂದ್ರಧನು. ವಸಂತ, ಲೇ ವಸಂತ, ಯಾರವರು? ವಸಂತ ಅವಳೇ ಮನೆಯಲ್ಲಿ. ಅವರು ಪೇಟೆಗೆ ಹೋಗಿದ್ದಾರೆ. ಸುತ್ತು 25 ಅಳಿಗೆ, ಸುತ್ತು 25 ಅಳಿಗೆ ನೆರಳಾಗಿ ನಿಮ್ಮಂತ ಕಣ್ಮಣ್ಣಿಗೆ ಕಣ್ಣೊಳಗೆ ನಿಂತಿದ್ದಾನೆ ಈ ನರಂತಕ. ಓಹೋ, ನೀವಾ? ತಾವಿಲ್ಲಿಗೆ ಬಂದ ಕಾರಣ? ಬಂದ ಕಾರಣ ಹರಳಿದ ಹೂವಿದ್ದ ಕಡೆ ಹೂವಿನ ಮುಖರಂದಿ ಇರಲು ದುಂಬು ಹೂವೆಂದು ಹುಡುಕೊಂಡು ಬರೋದು ಸಹಜಲ್ವೇ ಚಂದ್ರ? ನೋಡಿ ಶ್ರೀಮಂತರೇ, ಮನೆಯಲ್ಲಿ ಯಾರು ಇಲ್ಲ. ನನ್ನಿಂದರು ಪೇಟೆಗೆ ಹೋಗಿದ್ದಾರೆ. ಅವರು ಬೇಗನೆ ಬರೋದ್ರೊಳಗಾಗಿ ಇಲ್ಲಿಂದ ಹೊರಟೋಗಿ. ಅವ್ರೇನಾದ್ರೂ ಬಂದ್ರೆ ತಪ್ಪು ತಿಳ್ಕೊತಾರೆ. ದಯವಿಟ್ಟು ಹೊರಟೋಗಿ. ನಿಮ್ಮ ಅಣ್ಣಂದ್ರು ಪೇಟೆಗೆ ಹೋಗಿದ್ದಾರೆ ಎಂದು ಗೊತ್ತಿದ್ದೆ. ನನ್ನ ಛಲ ಸಾಹಸದ ಒಳ್ಳೆ ಸಮಯ ಎಂದು ಬಂದಿರುವೆ ಚಂದ್ರ. ಹುಲಿ ಹಾಗೆ ನಿಮ್ಮ ಮನೆಗೆ ಬಂದಿರುವೆ ಚಂದ್ರ ಈ ನರಂತಕ. ನೋಡಿ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ವಾದ್ರೆ ನಿಮ್ಮ ಪಾಲಿಗೆ ನಾನು ಭದ್ರಕಾಳೆ ನಾನಾಗಬೇಕಾಗುತ್ತದೆ. ಏ ಕಾಳಿ, ಭದ್ರಕಾಳಿ, ನೀನು ಭದ್ರಕಾಳಿ ಆದರೆ ನಿಮ್ಮಂತ ಹೆಣ್ಣು ಎಷ್ಟುಗಳೆಲ್ಲ ಈ ಶ್ರೀಮಂತನಿಗೆ ಸೆರಗಾಸಿ ಸುಖ ನೀಡಿಕೊಂಡು ತಾಳಿಲ್ಲದೆ ತಾಯಿಗೆ ಹೋಗಿದ್ದಾರೆ ಈ ನರಂತಕನ ಕೈಯಲ್ಲಿ. ನೋಡು ಚಂದ್ರ, ಸುಮ್ಮನೆ ವೈ ಮನಸ್ಸು ಮಾಡದೆ ನನ್ನೊಳಗು ಬಾರಲೇ ಬಾ. ನೀಚ, ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿಕೊಂಡು ಒಂದು ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನು ಈ ನಿನ್ನ ಹೇಸ್ಕೆ ಜನ್ಮಕ್ಕೆ? ಕಿರ್ಚಾಡಬೇಡ ಚಂದ್ರ, ಕಿರ್ಚಾಡಬೇಡ. ನಮ್ಮಂತ ಶ್ರೀಮಂತರು ನಾಚಿಕೆಂಬ 3 ಅಕ್ಷರ ಮರೆದಿಟ್ಟರೆ, ನಾಚಿಕೆಂಬ 3 ಅಕ್ಷರ ಮರೆತಿಟ್ಟರೆ, ಮನಸ್ಸೆಂದು ಮರೆದು ಕೊಟ್ಟು ನೆನೆದರೆ ದಿನ ಬೆಳಗಾದರೆ ಸುಲಿಗಿ ಅನ್ಯಾಯ ಅತ್ಯಾಚಾರ ನಡೀತಿರಲಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ದುಶ್ಯಾಸನದ ಧರ್ಮರಾಜ ಆದರೆ ನಿಮ್ಮಂತ ಕಲಿಯುಗದ ನಿಮ್ಮಂತ ದುರಪತಿಯರ ಸೀರಿ ಸೆಳೆಯರು ಯಾರು? ಅಂತೆ ನಿಮ್ಮಂತೆ ಕಲಿಯುಗದ ದುರಪತಿಯರ, ನಿಮ್ಮಂತ ಕಲಿಯುಗದ ದುರ್ಯಪತ್ರ ಸಿರಿಯ ಸರಿಯಲು ಬಂದಿದ್ದಾರೆ ಕಲಿಯುಗದ ಕರ್ಣ. ದ್ರೌಪದಿಯ ಸೀರೆಯನ್ನು ಸೆಳೆಯಲು ಬಂದಿರುವೆಯ? ದ್ರೌಪದಿಯ ಸೀರೆಯನ್ನು ಸೆಳೆದ ಆ ದುಶ್ಯಾಸನ ಘಟ ಬಿದ್ದಿದ್ದು ಯಾಕೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಅದೇ ರೀತಿ ನೀನೇನಾದ್ರೂ ನನ್ನ ಸೀರೆ ಸರಗನ್ನು ಹೇಳಲು ಬಂದಿದ್ದೆ ನಿಜವಾದ್ರೆ ನಿನ್ನ ಘಟ ಬೀಳೋದು ನನ್ನ ಕೈಯಲ್ಲೇ. ಘಟ ಬಿದ್ದರು ಹಠ ಸಾಧ್ಯ ಸಾಯ್ತಾನೆ ಈ ನರಾಂತಕ. ಚಂದ್ರ, ವಿನಾಕಾರಣವಾಗಿ ಈ ನರಂತಕ ಮನಸ್ಸು ಮಾಡಬೇಡ. ಕೈ ಬಿಟ್ಟು ಮಾತನಾಡೋ ಕಪಿ. ನೋಡು, ಇನ್ನು ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನೇನಾದ್ರೂ ಮೊಟ್ಟಲು ಬಂದಿದ್ದೆ ನಿಜವಾದ್ರೆ ಚಪ್ಪಲೆಯಿಂದ ಮಾತನಾಡಿಸಬೇಕಾಗ್ತದೆ. ಈ ಎಚ್ಚರವಿರಲಿ. ಹತ್ತೂರಿಗೆ ಒಡಿ ಅನ್ನೋದು ಈ ಶ್ರೀಮಂತನಿಗೆ ಚಪ್ಪಲಿ ತೋರಿಸಿವೆ. ಕೆಟ್ಟ ಸುಳೆ, ಮರ್ಯಾದೆಯಿಂದ ನೀನು ನನ್ನವಳಾದರೆ ಸರಿ, ಇಲ್ಲಲಿದ್ದರೆ ಒತ್ತು ಒಯ್ಯಬೇಕಾಗುತ್ತದೆ ಈ ನನ್ನ ಭದ್ರವಾದ ಕೋಟೆಯಲ್ಲಿ.
ನೋಡಿ ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಮಾತ್ರ ಏನು ಮಾಡಬೇಡಿ ನೀವು. ಈಗ ಹಿಂದೆ ನನ್ನ ನಿಶ್ಚಿತಾರ್ಥವಿದೆ. ಈ ನನ್ನ ಮನಸ್ಸು ಬೇರೊಬ್ಬರಿಗೆ ಅರ್ಪಿಸಿದ್ದೇನೆ. ದಯವಿಟ್ಟು ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟೋಗಿ ನೀವು. ನಿಶ್ಚಿತಾರ್ಥ ಒಳಗೆ ನಿಶ್ಚಿತಾರ್ಥ ನಡೆದಾಗ ಮತ್ತೊಬ್ಬ ಮಿಂಡನೊಡಿಗೆ ಶರಗಾಸಿ ಸುಖ ಪಡುವ ಹೆಣ್ಣುಗಳೇ ಚಲ ಈ ನಿನ್ನ ಹಾಳಾದ ಸಮಾಜದಲ್ಲಿ. ನಿಶ್ಚಿತಾರ್ಥ ಮರದಿನವೇ ತನ್ನ ಪ್ರೇಮಿಯೊಂದಿಗೆ ಓಡಿ ಹೋದ ಹೆಣ್ಣುಗಳೇ ಚಲ ಈ ನಿನ್ನ ಬಂಡ ಸಮಾಜದಲ್ಲಿ. ಮತ್ತೊಬ್ಬನಿಗೆ ಶರಗಾಸಿ ನಿಶ್ಚಿತಾರ್ಥ ದಿನವೇ ತನ್ನ ಪ್ರೀತಿಸಿದ ಹುಡುಗನಿಗೆ ಕೈ ಕೊಟ್ಟು ಮತ್ತೊಬ್ಬ ಇಂದು ನನ್ನ ನಿಶ್ಚಿತಾರ್ಥ ಇದೆ, ಖಂಡಿತ ಬರ್ತೀನಿ ಎಂದು ಹೇಳಿ ಮಿಂಡನ್ನು ಮನೆಗೆ ಕರೆದುಕೊಂಡು ಮತ್ತೊಬ್ಬ ಮಿಂಡನ ಸತೆ ಸಂಘ ಬೆಳೆಸುವ ಹೆಣ್ಣುಗಳು ಹೆಚ್ಚಿಲ್ಲ ಈ ನಿನ್ನ ಬಂಡ ಸಮಾಜದಲ್ಲಿ. ನೀನೊಬ್ಬಳೆಂದು ಬಂದು ಮಿದ್ದಿಸು. ಮುಚ್ಚಲೇ ಬಾಯ್ನ. ನಿಶ್ಚಿತಾರ್ಥ ದಿನ ಅಂತ ಹೇಳ್ತಾ ಇದೆಯಲ್ಲ, ಇಷ್ಟೊಂದೆಲ್ಲ ಬೊಗಳಬೇಕಾದ್ರೆ ನಿನ್ನ ತಾಯಿಯು ಕೂಡ ನಿಶ್ಚಿತಾರ್ಥ ದಿನವೇ ನಿನ್ನನ್ನು ಹೆತ್ತಿರಬೇಕು. ಆಧಾರದ ಕೊಂಡಿ ಲೇ ಕೆಟ್ಟ ಸುಳೆ, ಲೇ ಚಂದ್ರಿ, ಶಿವ ಪಾರ್ವಂತಿರುವ ನನ್ನ ತಾಯಿಗೆ ಕೆಟ್ಟ ಸುಳಿ ಎಂದು ಬಗೆದು ಕೆಟ್ಟ ರಂಡಿ ಮುಗಿಯಿತು ಈ ನಿನ್ನ ಶೀಲದ ಕತೆ. ಅಯ್ಯೋ ಪಾಪ, ನಾನು ಬೇಡ ಬೇಡ ಅಂತ ಬೇಡ್ಕೊಂಡ್ರು ನನ್ನ ಮಾತನ್ನು ಲೆಕ್ಕಿಸದೆ ನಿನ್ನ ಹಠವನ್ನೇ ನೀನು ಸಾಧಿಸ್ಬಿಟ್ಟಲ್ಲೋ ಪಾಪಿ. ನನ್ನ ಅಣ್ಣಂದಿರು ಬಂದು ಕೇಳಿದ್ರೆ ನನ್ನ ಅಣ್ಣಂದ್ರಿಗೆ ನಾನು ಯಾವ ರೀತಿ ಮುಖವನ್ನು ತೋರಿಸ್ತೀನಿ? ಚಂದ್ರ, ಮನಸ್ಸಿಟ್ಟ ಹೆಣ್ಣುಗಳು ಎಂದು ಕೈ ಬಿಡೋದಿಲ್ಲ ಈ ನರಂತಕ. ಒಂದು ನಿನ್ನ ಮೇಲೆ ಕಣ್ಣಿಟ್ಟೆ ಒಂದು ಉಂಡೆ. ಲೋ ಪಾಪೆ ನರಹಂತಕ, ನೀನು ಮಾಡ್ತಿರುವ ಈ ಹೆಸರಿಗೆ ಕೆಲಸ ನನ್ನ ಅಣ್ಣಂದಿರು ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ನನ್ನು ನಿಂತ ಜಾಗದಲ್ಲಿ ಎಕ್ಕಾಡದ ಹೆಡಿಗೆ ತುಂಬುತ್ತಾರೆ ನನ್ನ ಅಣ್ಣಂದಿರು. ಚಂದ್ರ, ಈ ನರಂತಕ ನಿನ್ನ ಜೀವನದಿಂದ ಉಳಿಸಿದ್ರಲ್ವೇ ನಿಮ್ಮ ಅಣ್ಣಂದ್ರಿಗೆ ಗೊತ್ತಾಗೋದು. ಚಂದ್ರ, ಫಲವತ್ತವಾದ ಭೂಮಿಯಲ್ಲಿ ಬಿತ್ತಿರುವ ಬೀಜವನ್ನು ಮಳಿಕೆ ಹೊಡೆಯೋದ್ರೊಳಗಾಗಿ ಅದನ್ನು ಚೂಟಿ ಹಾಕುವುದೇ ಈ ನರಂತಕನ ಗುರಿ.
ತಂಗಿ ಚಂದ್ರ, ತಂಗಿ ತಂಗಿ ಹಾ, ತಂಗಿ ಇದೇನು ಸಾಗರ್? ನಮ್ಮ ತಂಗಿಗೆ ಏನಾಯ್ತು ಎಂದು ನೋಡಪ್ಪ. ಯಾಕೆ ಸಾಗರ್, ಏನಾಯ್ತಪ್ಪ ನಮ್ಮ ತಂಗಿಗೆ? ಅಣ್ಣ, ಯಾರೋ ತಂಗಿಯನ್ನ ದುಷ್ಟರ ಮಾನಮಂಗ ಮಾಡಿ ಕೊಲೆ ಮಾಡಿದಾರಣ್ಣ, ಕೊಲೆ ಮಾಡಿದ್ದಾರೆ. ತಂಗಿ ತಂಗಿ ಚಂದ್ರ, ಈ ನಿನ್ನ ಅಣ್ಣ ಶಿವ ಇಲ್ಲದೆ ಒಂದು ದಿನವಾದರೆ ಊಟ ಮಾಡ್ತಿರಲ್ಲಮ್ಮ, ಊಟ ಮಾಡ್ತಿರಲ್ಲ. ಈ ನಿನ್ನ ಮುದ್ದಿನ ತಂಗಿ ನಾನೆಂತ ಬದುಕಲಿ ತಂಗಿ, ನಾ ಎಂತ ಬದುಕಲಿ? ಹೇಳು ತಂಗಿ, ಈ ಶಿವನನ್ನು ಅನಾಥನಾಗಿ ಮಾಡಿ ಹೊರಟು ಹೋದೆ ತಂಗಿ, ಹೊರಟು ಹೋದೆ. ಹೇಳು ತಂಗಿ, ಹೇಳು. ತಂಗಿ, ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸಿದ ನನ್ನ ಸ್ನೇಹಿತ ಕಾರ್ತಿಕೇಯ ನಾನೇನಂತ ಉತ್ತರಿಸಲಿ ತಂಗಿ? ಎಂತ ಉತ್ತರಿಸಲಿ? ಪೇಟೆಗೆ ಹೋಗುವಾಗ ತಂಗಿ ನಿನಗೇನು ಇಷ್ಟ ಅಂದಿ ನಿನ್ನ ಅಂತ ಕೇಳಿದರೆ ನಾಲ್ಕು ಮಳ ಮಲ್ಲಿಗೆ ಹೂವು ಅಂದರೆ ನನಗೆ ತುಂಬನೇ ಇಷ್ಟ. ನಾಲ್ಕು ಮಳ ಮಲ್ಲಿಗೆ ಹೂವು ತೆಗೆದುಕೊಂಡು ಬಾ ಅಂತ ಹೇಳಿದ್ದೆ ನೀನು. ನಿನ್ನ ಅಣ್ಣ ಹೂವು ತರದೊಳಗೆ ಹಾಸಿಗೆಯಾಗಿ ಮಲಗಿದಿಲ್ಲಮ್ಮ, ಹಾಸಿಗೆಯಾಗಿ ಮಲಗಿದಿಲ್ಲ. ಹೆದ್ದಾಳ ತಂಗಿ, ನಿನ್ನ ಅಣ್ಣ ಹೂವು ತಂದಿದ್ದಾನೆ, ತೆಗೆದುಕೋ ತಂಗಿ ನಿನ್ನ ಕಪಟ್ಟ ಮಲ್ಲಿಗೆ ಹೂವು. ಮಾಲೆ ತರುವ ತಾಳಿ ಕಟ್ಟು ನಿನ್ನ ಹಿಡಿಯುವ. ತಂಗಿ ಚಂದ್ರ, ನೀನು ಬದುಕಿರುವಾಗ ನೀನು ಬಯಸಿದ ಸಿರಿ ಸೀರೆ ತಂದು ಕೊಡೆಂದು ಆಗಲಿಲ್ಲಮ್ಮ. ನಿನ್ನ ನತರ್ಸ್ತ ಅಣ್ಣನಿಗೆ ನಿನ್ನ ಮಿಚಿತ ಅರ್ಥವೆಂದು ಆಗಲು ರಾತ್ರಿ ಕೂಲಿ ಕೆಲಸ ಮಾಡಿ ನೀನು ಬಯಸಿದ ಸಿರಿ ಸೀರೆ ತೆಗೆದುಕೊಂಡು ಬಂದಿದ್ದೀನಿ ತಂಗಿ. ತೆಗೆದುಕೋ ತಂಗಿ ಈ ನಿನ್ನ ಅಣ್ಣ ಶಿವನ ಉಡುಗೊರೆಯನ್ನು. ಬಳೆ ಎಂದು ಹೇಳ್ದ ಈ ನಿನ್ನ ಅಣ್ಣ ಸಾಗರಿಗೆ ಯಾವ ಬಳೆ ಎಂದು ಹೇಳ್ದ ಈ ಅಣ್ಣ ಸಾಗರ್ ಕೇಳಿದರ ಹಸಿರು ಬಳೆ ತಮ್ಮ ಅಣ್ಣ ಅಂತ ಇದೆ. ಹಸಿರು ಬಳೆ ಹಸಿರು ತೋರಣ ಹಾಗೆ ಮಲಗಿರಲ್ಲ ತಂಗಿ, ಮಲಗಿರ ತಗೋ ತಂಗಿ, ನೀನು ಇಷ್ಟಪಟ್ಟಿರೋ ಹಸಿರು ಬಳೆ. ಮಾಲೆ ತರುವ ತಾಳು ಕಟ್ಟು ನಿನ್ನ ಕೈಯಾಗಿರುವ ಆದ ಸ್ವರ್ಗ ಜೋಡಿ ಜೊತೆಗೆ ತವರಿಂದ ನಿನ್ನ ನೀನು ಕೊಡುವೆ.
ತಾಯಿಗೆ ಯಾರೇ ದೀಪ ನನಗೆ ತಾಯಿಯು ನಮಕಬಳ್ಳಿಯಾದರು ಸಿರಬಳ್ಳಿ ಬದುಕಿಲ್ಲ ನನ್ನ ಬಂಗಾರಿಗೆ ತಂಗಿ, ನಿನ್ನನ್ನು ಕೊಂದ ಆ ಪಾಪಿ ಆಕಾಶದಲ್ಲಿ ಅಡಗಿದ್ರು ಸೂರ ಹನುಮನಾಗಿ ಆಕಾಶಕ್ಕೆ ಯಾರಿ ಈ ಭೂಗರ್ಭದಲ್ಲಿ ಅಡಗಿ ಕೊಡ್ತಾರೋ ಸೂರ್ಯಲೋಕದ ಹನುಮನಂತೆ ಹಾರಿ ಅವನನ್ನು ಕರೆದು ನಿನ್ನ ಸಮಾಧಿಗೆ ಅವನ ರುಂಡವನ್ನು ತಂದು ನಿನ್ನ ಸಮಾಧಿ ನೇತಾಕಿ ನಾ ಮೆಟ್ಟುವ ಸರವನ್ನು ಅವನ ಗುಂಡಕ್ಕೆ ನೇತಾಕಿ ನಿನ್ನ ಸಮಾಧಿಗೆ ನಾನು ಇದನ್ನು ಮಾಡಿದ್ದೆ. ನನ್ನ ಹೆಸರು ಸೂರಶಿವನೇ ಅಲ್ಲಮ್ಮ, ಸೂರಶಿವನೇ ಅಲ್ಲ. ಅಣ್ಣ, ಸಮಯ ಮೀರ್ತಿದೆ, ಮುಂದಿನ ಕಾರ್ಯ ನಿರೀಕ್ಷೋಣ ಬಾಮ್. ಆಯ್ತು ತಮ್ಮ. ನಗುತ್ತೈತ ದೈವ ಅಲ್ಲಿ ನಗುತ್ತೈತ ಜೀವ ಇಲ್ಲಿ ನಗುತ್ತೈತ ದೈವ ಅಲ್ಲಿ ನಗುತ್ತೈತ ಜೀವ ಇಲ್ಲಿ ಮದುವಾಟ ಬಲ್ಲ ಯಾರ